ತಂದೆ ಶಿವಲಿಂಗೇಶ್ವರ, ಇಂದು ರಂಗಪಂಚಮಿಯ ದಿನ. ಈ ದಿನದಂದು ನಾನಿನ್ನ ಹತ್ರ ಸೆರಗೊಡ್ಡಿ ಕರಮುಗಿದು ಬೇಡುವುದೇನೆಂದರೆ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥಳಾದ ನನ್ನನ್ನು ಭಕ್ತಿಯಿಂದ ಈ ಮನೆಯ ಸೊಸೆ ಮಾಡಿದ್ದೀಯ. ಈ ರೈತನ ಮನೆಗೆ ಬಂದಿದ್ದು ನನ್ನದು ಪೂರ್ವಜನ್ಮದ ಪುಣ್ಯವೇ ಸರಿ. ನನಗೆ ಇಬ್ಬರು ಮಕ್ಕಳಂತೆ ಇಬ್ಬರು ಮೈದುರನನ್ನು ಕೊಟ್ಟಿದೀಯ ತಂದೆ. ಈ ಬಾಳಬಂಡಿ, ಈ ಸಂಸಾರದ ನೌಕೆಗೆ ಯಾವ ಕಳಂಕ ಬರದೆ ಮುಂದೆ ನೂಕುವಂತೆ ಮಾಡಂತ ಬೇಡ್ಕೊಳ್ತಿದ್ದೀನಿ ತಂದೆ, ಬೇಡ್ಕೊಳ್ತೀನಿ. ಜ್ಯೋತಿ ಜ್ಯೋತಿ, ಪೂಜೆ ಆಗಿದ್ರೆ ಪ್ರಸಾದ ತೆಗೆದುಕೊಂಡು ಬಾರೆ. ಬನ್ನಿ ಸ್ವಾಮಿ, ನಿಮ್ಮ ದಾರಿನೇ ಕಾಯ್ತಿದೆ. ಇಂದು ಶಿವಲಿಂಗೇಶ್ವರನ ಜಾತ್ರೆ. ಕಾಮಧೇನು, ಕಲ್ಪವೃಕ್ಷ, ದಯಾನಂದ ಇವನಿಗೆ ಈ ವರ್ಷವಾದರೂ ಚೆನ್ನಾಗಿ ಮಳೆ ಬಂದು ಬೆಳೆ ಬಂದು ರೈತನ ಮುಖದಲ್ಲಿ ಹರ್ಷ ಬರಲಿ ಅಂತ ಹೋಗಿ ನಮಸ್ಕರಿಸಿ ಬನ್ನಿ. ತಂದೆ ಶಿವಲಿಂಗೇಶ್ವರ, ಈ ಭೂಮಿ ತಾಯಿಯು ನನ್ನ ಉಸಿರು, ಮಣ್ಣನ್ನೇ ಚಿನ್ನವೆಂದು ಬದುಕಿ ಕಟ್ಟಿಕೊಂಡ ಈ ರೈತನಿಗೆ ಈ ವರ್ಷವಾದರೂ ಸಕಾಲದಲ್ಲಿ ಮಳೆ ಬಂದು ಬೆಳೆ ಬೆಳೆದು ಹಗಲಿರುಳು ಭೂಮಾತೆಯನ್ನು ಸೇವೆಗೆತ್ತಿರುವ ಈ ಮಣ್ಣಿನ ಮಕ್ಕಳನ್ನು ಮುನ್ನಡೆಸುವ ಭಾರ ನಿನ್ನದಪ್ಪ, ನಿನ್ನದು. ತಂದೆ ಕರುಣಾಮಯಿ, ಸತತ 3 ವರ್ಷಗಳ ಕಾಲದಿಂದ ಬರಗಾಲದಲ್ಲಿ ನಾವು ಬಂದಿಯಾದರೂ ಈ ವರ್ಷವಾದರೂ ರೈತ ಕೆಂಗೆಡದೆ ಈ ವರ್ಷ ಚೆನ್ನಾಗಿ ಮಳೆ ಬಂದು ಬೆಳೆ ಬಂದು ಬೆಳೆಗೆ ಚಿನ್ನದ ಬೆಲೆ ಬರುವುದಂತ ರೈತ ನಂಬಿದ್ದಾನೆ. ಅದು ಅಲ್ಲದೆ ನನ್ನ ಪತಿದೇವರು ಹಲವಾರು ಕಡೆ ಸಾಲ ಮಾಡಿ ಜೋಡೆತ್ತಿಗೆ ಮಂಡಿ ಕಟ್ಟಿ ಧರ್ಮದ ಬೀಜವನ್ನು ನಿನ್ನ ಹೊಡಲಿಗೆ ಬಿತ್ತಿದ್ದಾರೆ. ಈ ವರ್ಷವಾದರೂ ನಂಬಿದ ಬೆಳೆ ಕೈ ಬಿಡದೆ ಈ ರೈತನನ್ನು ಸಾಲದಿಂದ ಮುಕ್ತಿ ಮಾಡುವ ಭಾರ ನಿನ್ನದಪ್ಪ, ನಿನ್ನದು. ನೋಡು ಜ್ಯೋತಿ, ಸತತ 3 ವರ್ಷ ಬರಗಾಲ ಆವರಿಸಿದರೂ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಮಳೆ ಬಿಸಿಲು ಚಳಿಯನ್ನು ಲೆಕ್ಕಿಸದೆ ಈ ಮಣ್ಣನ್ನೇ ನಂಬಿಕೊಂಡು ಬದುಕುತ್ತಿರುವ ರೈತನ ಪಾಡು ಒಂದು ಹೊತ್ತಿನ ಊಟಕ್ಕೂ ಗತಿಯಿಲ್ಲದಂತಾಗಿದೆ. ಈ ಕಲಿಯುಗದಲ್ಲಿ ಜ್ಯೋತಿ, ನಾನೊಬ್ಬನೇ ಸಾಲದ ಸೂಲಕ್ಕೆ ಕೊರಳೊಡ್ಡಿಲ್ಲ. ನನ್ನಂತೆ ಈ ನಾಡಿನಲ್ಲಿ ಅನ್ನ ಬೆಳೆಯುವ ರೈತನಿಗೂ ನೆಮ್ಮದಿ ಇಲ್ಲದಂತಾಗಿದೆ. ಯಾರಿಗೆ ಬೇಕು ಹೇಳು ಜ್ಯೋತಿ ಹಾಳಾದ ರೈತನ ಕೆಲಸ? ಸ್ವಾಮಿ, ಕಷ್ಟಗಳಿಗೆ ಎದುರದೆ ಬಂದ ಸವಾಲುಗಳನ್ನು ಎದುರಿಸಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡಾಗ ಮಾತ್ರ ಬದುಕು ನೆಮ್ಮದಿಯಿಂದ ಸಾಗೋಸಕ್ಕೆ ಸಾಧ್ಯ. ಅಲ್ಲ, ಯಾಕೆ ಮಾತಾಡ್ತಿದ್ದೀರಾ? ರೈತರಿಗೆ ಕಷ್ಟ ಅಂತ ಬಂದ್ರೆ ಸಹಾಯ ಮಾಡೋಕ್ಕೆ ಸರ್ಕಾರ ಇಲ್ವೇನ್ರಿ? ಸರ್ಕಾರ ಸರ್ಕಾರ ಎಲ್ಲಿದೆ ಜ್ಯೋತಿ ಸರ್ಕಾರ? ಅಧಿಕಾರದ ಆಸೆಗಾಗಿ ವಿರೋಧ ಪಕ್ಷದ ಶಾಸಕರನ್ನು ಲಂಚ ಕೊಟ್ಟು ಮಂಚ ಹಿಡಿಯುವ ಲುಚ್ಚ ಸರ್ಕಾರ. ಸತತ ಬರಗಾಲದ ಛಾಯದಿಂದ ಕೆಂಗೆಟ್ಟು ಸರ್ಕಾರದ ಹತ್ತಿರ ಸಹಾಯ ಮಾಡಿ ಬೀಜ ಗೊಬ್ಬರ ಕೇಳಲು ಹೋದರೆ ಕಾಕಿ ಕದಿಮರಿಂದ ಗೋಲಿಬಾರು ಮಾಡಿಸಿ ರೈತರ ಹಕ್ಕು ಕಿತ್ತುಕೊಳ್ಳುವ ಬಂಡ ಸರ್ಕಾರ ಇದು. ರೈತರ ಹೊಲ ಗದ್ದೆಗಳಿಗೆ ನೀರಿಗಾಗಿ ಹೋರಾಟ ಮಾಡಿದರೆ ಕಂಡು ಕಾಣದಾಗೆ ಕಣ್ಣು ಮುಚ್ಚಿ ಕುಳಿತ ಕದಿಮ ಸರ್ಕಾರ ಇದು. ರೈತನು ಬೆಳೆದ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಎಂದು ಕೇಳಿಕೊಂಡರು. ಫ್ಯಾಕ್ಟರಿಯ ಮಾಲೀಕರು ಸರ್ಕಾರ ಜೊತೆ ಶಾಮೀಲಾಗಿ ಹೋರಾಟ ನಡೆಸುವ ರೈತರ ಮೇಲೆ ಗುಂಡಾಗಿರಿ ಕೇಸು ದಾಖಲು ಮಾಡಿ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ರೈತರ ಕತ್ತು ಹಿಚುಕುವ ಭ್ರಷ್ಟ ಸರ್ಕಾರ ಇದು. ಮಾರ್ಕೆಟಿನಲ್ಲಿ ರೈತರ ಬೆಳೆಗೆ ಸರಿಯಾದ ಬೆಲೆ ಇಲ್ಲದಂತಾಗಿದೆ.
ಯೋಗ್ಯ ಬೆಲೆ ನಿಗದಿ ಮಾಡಿ ಎಂದು ಸರ್ಕಾರಕ್ಕೆ ಕೇಳಿಕೊಂಡ್ರೆ ಸರ್ಕಾರ ಮಾಡಿದ್ದೇನು? ಮಾರ್ಕೆಟ್ನಲ್ಲಿ ಸರ್ಕಾರಕ್ಕೆ ಬೆಲೆ ಇಲ್ಲದಂತಾಗಿದೆ. ಇಂಥ ಕೆಟ್ಟ ಸರ್ಕಾರ ನಮಗೆ ಬೇಕಾ ಜ್ಯೋತಿ? ಸ್ವಾಮಿ ಹೋಗ್ಲಿ ಬಿಡಿ, ಈ ರಾಜಕೀಯ ಉಸಬರಿ ನಮಗೇಕೆ? ಮೇಘರಾಜ ಆರ್ಭಟಿ ಗರ್ಜಿಸಿದರೆ ಸಾಕು, ಈ ಭೂಮಿ ತಾಯಿ ಒಡಲು ತಂಪಾದರೆ ಈ ರೈತನ ಮನಸ್ಸು ತಂಪಾದಂತೆ ರೀ ಇದಕ್ಕೆಲ್ಲ ಯಾಕ್ರಿ ಎದುರ್ತೀರಾ? ನೋಡಿ, ಈ ಭೂಮಿ ತಾಯಿಯಿಂದ ಕೃಪೆಯಿಂದ ಎಲ್ಲನೂ ಒಳ್ಳೆದೇ ಆಗುತ್ತೆ. ಜ್ಯೋತಿ, ಈ ಭೂಮಿ ತಾಯಿಯನ್ನೇ ನಂಬಿದ್ದೇನೆ. ಇವಳು ಈ ರೈತನ ಬಾಳಿಗೆ ಯಾವಾಗ ನಂದ ದೀಪ ಆಗುತ್ತಾಳೋ ಕಾದು ನೋಡಬೇಕಾಗಿದೆ. ಸ್ವಾಮಿ, ಅದು ಅಲ್ಲದೆ ಪ್ರಕಾಶ ಹೊಲಕ್ಕೆ ಹೋದವನು ಮಧ್ಯಾಹ್ನ ಮಾತ್ರ ಇನ್ನೂ ಮನೆಗೆ ಬಂದಿಲ್ಲ, ಯಾಕೆ? ಪಡೆದರೂ ನಿರುದ್ಯೋಗಿ ಅಲ್ಲ ನನ್ನ ತಮ್ಮ. ತನ್ನ ಮನಸ್ಸಿನಲ್ಲಿ ವ್ಯಥೆ ಪಡೆಯುತ್ತಿರುವ ಭಾವನೆ ಅರಿತಿರುವೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬ ವಾಣಿಯಂತೆ ಅಣ್ಣನ ಕೆಲಸದಲ್ಲಿ ಭಾಗಿಯಾಗಲು ಬಂದ ನನ್ನ ತಮ್ಮ ಇಂದು ಶೇಂಗಾ ಬೆಳೆಗೆ ನೀರು ಹಾಯಿಸುತ್ತಿದ್ದಾನೆ. ಇಂದು ಶಿವಲಿಂಗೇಶ್ವರ ಜಾತ್ರೆ ಸಂಭ್ರಮಕ್ಕಾಗಿ ಎತ್ತುಗಳನ್ನು ಶೃಂಗಾರ ಮಾಡಿಕೊಂಡು ಬಾ ಎಂದು ನಾನೇ ಹೇಳಿ ಬಂದಿದ್ದೇನೆ ಜ್ಯೋತಿ. ಸ್ವಲ್ಪ ಸಮಯದಲ್ಲಿ ಬರಬಹುದು ಜ್ಯೋತಿ. ಜ್ಯೋತಿ, ಕೆಂಪುಗಲದ ದುಂಡು ಮುಖದ ನಿನ್ನ ನಗು ಕಂಡು ನನ್ನ ಮನಸ್ಸು ಚಂಚಲವಾಯಿತು. ಇವತ್ತು ನೀ ಉಡ್ಡ ಹಸಿರು ಸೀರೆಯಲ್ಲಿ ಶೋಭಿಸುತ್ತಿರುವ ಸಿಂಗಾವರವನ್ನು ಕಂಡು ದೇವಲೋಕದ ಸಿರಿದೇವಿ ದರಿಗಿಳಿದು ಬಂದ ಹಾಗೆ ನಿನ್ನ ಸೌಂದರ್ಯದ ಕಂಡು ನನ್ನ ಕಣ್ಣು ತಾಕಿದಂತೆ ಕಾಣುತ್ತದೆ. ಸಾಕು ಸ್ವಾಮಿ, ಸಾಕು ನಿಮ್ಮ ವರ್ಣನೆ. ನಿಮ್ಮ ಮನದ ಆಸೆ ಏನಂತ ಗೊತ್ತು. ನೀವು ಹೊಗಳ್ತಾ ಇದ್ರೆ ಕವಿಗಳಾಗ್ಬಿಡ್ತೀರಾ. ಹಾಗಾದರೆ ಒಂದಾದ ಸುಂದರವಾದ ಗೀತೆಯನ್ನು ಮಂದಿಸುವೆ. ನನ್ನ ಚೆಲುವೆ ಬಳಿ ಮಾರೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಯಾಕೆ ಕಣೆ ಇವತ್ತು ಈ ನೆಟ್ಟ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸಿದೆ ಕಣೆ. ಆ ನಿನ್ನ ಕೆಂಪಾದ ತುಟಿಯಿಂದ ಒಂದೇ ಒಂದು ನನ್ನ ತುಟಿಗೆ ಒಂದೇ ಒಂದು ಮುತ್ತು ಕೊಡ್ತೀಯಾ ಪ್ಲೀಸ್ ಕಣೆ, ಪ್ಲೀಸ್. ಸಿಹಿ ಮುತ್ತಿನ ಈಗಲಾದರೂ ಪ್ಲೀಸ್ ಕಡೆ, ಯಾಕೆ
ಅಷ್ಟೊಂದು ಕೋಪನ? ಐ ಲವ್ ಯು ಕಣೆ, ಐ ಲವ್ ಯು. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ. ಎಲ್ಲಿ ನೋಡಿದರೂ ಲಂಚ ಲಂಚ ಲಂಚ, ಲಂಚವೇ ಮನೆ ಮನೆ ಮಾತಾದಾಗ ನಮ್ಮಂತ ವಿದ್ಯಾವಂತ ಬಡವರಿಗೆ ನೌಕರಿ ಎಲ್ಲಿಂದ ಸಿಗುವುದು? ಈ ಹಳ್ಳಿಯಿಂದ ದಿಲ್ಲಿಯವರೆಗೆ, ಪಂಚಾಯಿತಿಯಿಂದ ಪೊಲೀಸ್ ಸ್ಟೇಷನ್ವರೆಗೆ ಲಂಚವೇ ಮಂಚವೇರಿದಾಗ ಈ ವಿದ್ಯಾವಂತ ಬಡವರ ಪಾಡೇನು ಈ ಕಲಿಕಾಲದಲ್ಲಿ ಕಲಿತನೆಂಬ ಅಹಂಕಾರ ತೊರೆದು ನೌಕರಿ ಸಿಗಬಹುದೆಂಬ ಭರವಸೆ ಧಿಕ್ಕರಿಸಿ ರೈತರ ಮಕ್ಕಳಾದ ನಾವು ಆಳಾಗಿ ದುಡಿದು ಅರಸರಾಗಿ ಉಣ್ಣಬಹುದು ನಮ್ಮ ಅಣ್ಣನ ಜೊತೆಗೂಡಿ. ಹೋಗಪ್ಪ, ಕೈಕಾಲು ಮುಖ ತೊಳೆದು ಬಾ. ಇವತ್ತು ಶಿವಲಿಂಗೇಶ್ವರ ಜಾತ್ರೆ, ಕೈಕಾಲು ಮುಖ ತೊಳೆದು ಪ್ರಸಾದ ತಗೊಳ್ಳುವಂತೆ. ಕಲಿತ ಪದವೀಧರನಾದ ನನ್ನ ತಮ್ಮ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಹಾಗೆ ಇಂದು ನೀನು ಹೊಲದಲ್ಲಿ ಮಾಡಿದ ಕೆಲಸಕ್ಕೆ ನಾನು ಬೆರಗಾಗಿ ಹೋದೆನಪ್ಪ. ಪ್ರಕಾಶ, ನೀ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ಮಣ್ಣು ಪಾಲಾಯ್ತಣ್ಣ, ಮಣ್ಣು ಪಾಲಾಯ್ತು ನಿನ್ನ ತಮ್ಮನ ಕೆಲಸ. ಅನ್ನ ನೀಡುವ ಅನ್ನದಾತನೇ ಆತ್ಮಹತ್ಯೆ ಮಾಡಿಕೊಳ್ಳುವ ಹೆಂಡ ಮಾರಾಟವನ್ನು ರಾಜಕಾರಣಿಗಳಿಗಾಗಿ ಬಂಡ ಸರ್ಕಾರ ನಡೆಸುತ್ತಿರುವಾಗ ಈ ವಿದ್ಯಾವಂತರಿಗೆ ಬೆಲೆಯಲ್ಲಿದೆ. ಈ ಕಲಿಕಾಲದಲ್ಲಿ ಶ್ರೇಷ್ಠ ಭಾರತದಲ್ಲಿ ಭ್ರಷ್ಟ ಅಧಿಕಾರಿಗಳು ಈ ರಾಜಕಾರಣಿಗಳ ಕೈಗೊಂಬೆ ಆದಾಗ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಈ ನಿನ್ನ ತಮ್ಮನನ್ನು ಕುತ್ತಿಗೆ ಕೈ ಹಾಕಿ ಹೊರದಬ್ಬಿದ್ರಣ ಮುಂದೆ ಯಾವ ದಾರಿ ಕಾಣದ ಈ ನಿನ್ನ ತಮ್ಮ ಬರಿಗೈಯಿಂದ ಮನೆಗೆ ಬರಬೇಕಾಯ್ತಣ್ಣ, ಮನೆಗೆ ಬರಬೇಕಾಯ್ತು. ಪ್ರಕಾಶ, ಇವತ್ತು ನೀ ನಿರಾಶೆಯಿಂದ ಮರಳಿ ಬಂದಿರಬಹುದು, ನಾಳೆ ಆದರೂ ಆ ಶಿವಲಿಂಗೇಶ್ವರ ಕರುಣೆ ತೋರಬಹುದಪ್ಪ. ದೇವರು ಎಲ್ಲಿದ್ದಾನಣ್ಣ ನಿನ್ನ ಕಲ್ಲು ದೇವರು? ಮಾತನಾಡದ ಮೂರ್ತಿಯಾಗಿ ಕುಳಿತುಕೊಂಡಿದ್ದಾನೆ ಆ ಮೂಲೆಯಲ್ಲಿ. ಅನ್ಯಾಯ, ಧರ್ಮ, ಅತ್ಯಾಚಾರ, ನೀತಿ ಈ
ಸಮಾಜದಲ್ಲಿ ತಾಂಡವಾಡುತ್ತಿರುವಾಗ ಕಂಡರು ಕಾಣದ ಹಾಗೆ ಕುಳಿತುಕೊಂಡಿದ್ದಾನೆ ತನ್ನ ಗರ್ಭಗುಡಿಯಲ್ಲಿ. ದರ್ಪ ದಬ್ಬಾಳಿಕೆ ದೌರ್ಜನ್ಯ ನಿತ್ಯ ನಡೆದಿರುವಾಗ ಕಂಡರು ಕಾಣದ ಹಾಗೆ ಗುಡಿಯಲ್ಲಿ ಬಂದಾಗಿದ್ದಾನೆ ಆ ದೇವರು. ಶ್ರೀಮಂತರ ಕೈಗೊಂಬೆ ಆಗಿದ್ದ ನನ್ನ ನೀ ಪೂಜಿಸುವ ಕಟುಕ ದೇವರು. ಪ್ರಕಾಶಣ್ಣನ ಮುಖದಲ್ಲಿ ಯಾಕೋ ಕಾರ್ ಮಾಡೋದ ಕತ್ತಲಿಯಂತೆ ವಾಬರಿಸಿದಂತೆ ಭಾಸವಾಗಿದೆ ಅಲ್ಲ ತಮ್ಮ, ಇದು ನೋವಿನ ಭಾವನೆ ಅಲ್ಲ ತಮ್ಮ. ಈ ನಿನ್ನ ಅಣ್ಣನ ಜೀವನದಲ್ಲಿ ನಡೆದ ವ್ಯತ್ಯಯ ಗದ್ದೆ ಇದಪ್ಪ, ವ್ಯತ್ಯಯ ಗದ್ದೆ ಇದು. ಸಮಾಧಾನ ತಂದುಕೊಳ್ಳೋಣ. ಜೀವನದಲ್ಲಿ ಕಷ್ಟ ಯಾರಿಗೂ ಬಿಟ್ಟಿಲ್ಲ. ಸತ್ಯದ ಪರಿಪಾಲನೆಗಾಗಿ ಸತ್ಯ ಹರಿಚಂದ್ರ ಮಸಹನ ಕಾಯ್ದ. ತಂದೆ ಕೊಟ್ಟ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸ ಅನುಭವಿಸಿದ. ಚಿಂಚಲೆಯಲ್ಲಿ ಹೊನ್ನು ಮತ್ತು ಮಣ್ಣಿಗಾಗಿ ಭಾರತ್ ಬಾಹುಬಲಿ ಮಧ್ಯದಲ್ಲಿ ಯುದ್ಧ ನಡೆಯಿತು. ಮಾನವ ಕುಲವನ್ನ ಎಂದು ನಮ್ಮಲ್ಲಿ ಭೇದ ಭಾವ ಬೇಡ ಎಂದು ಜಾತಿಯ ಒಳಕು ನಿಲ್ಲಿಸುವುದಕ್ಕಾಗಿ ಕಲ್ಯಾಣದಲ್ಲಿ ಕ್ರಾಂತಿ ನಡೆಯಿತು. ಅಂತ ಮಹಾತ್ಮರಿಗೆ ಕಷ್ಟ ಬಿಟ್ಟಿಲ್ಲಂದಾಗ ನಮ್ಮಂತ ನರಮಾನವರ ಪಾಳೇನು ಅಣ್ಣ. ಸದಾ ಈ ಶಿವಲಿಂಗೇಶ್ವರರ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಎಂತ ಕಷ್ಟನಾದರೂ ಧೈರ್ಯದಿಂದ ಎದುರಿಸೋಣ. ಪ್ರಕಾಶ, ನಿನ್ನ ತಮ್ಮ ಹೇಳುವ ಮಾತಿನಲ್ಲಿ ಸತ್ಯವಿದೆ. ಎಂದು ನಿನ್ನ ಮನಸ್ಸಿನಲ್ಲಿ ಆವರಿಸಬಹುದಾದ ಕಾರ್ಮೂಢವಾಗಿ ಇಂದಲ್ಲ ನಾಳೆ ಆದರೂ ನಿನ್ನ ಬದುಕು ಬಂಗಾರವಾಗಬಹುದಪ್ಪ. ನೋಡಪ್ಪ, ಆ ಮಳೆ ಕೃಪೆಯಿಂದ ಈ ಭೂಮಿ ಹಚ್ಚ ಹಸಿರಾದಂತೆ ಆ ರೈತ ಬೆವರು ಸುರಿಸಿದ ದುಡಿಗೆ ಆ ಭೂಮಿ ತಾಯಿ ಫಲ ಕೊಟ್ಟಂತೆ ನೀನು ಕಲಿತ ವಿದ್ಯೆ, ನೀನು ಪಡೆದ ಪದವಿ ಒಂದಲ್ಲ ಒಂದು ದಿನ ನಿನ್ನ ಕೈ ಹಿಡಿಯುತ್ತಪ್ಪ. ಅಣ್ಣ, ಸೆಗಣಿಯನ್ನು ಹೆರಚಿ ಗಾಳಿಯಲ್ಲಿ ತಳ್ಳಿ ಅಪಮಾನ ಮಾಡಿದರು. ಅಂತವೆಲ್ಲ ಸಹಿಸಿಕೊಂಡು ನಮ್ಮ ಭಾರತ ಹಣೆ ಬರಬಾರ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಮಹಾತ್ಮರ ಚರಿತ್ರೆ ನಮ್ಗೆ ಆಧಾರವಾಗಿರಲಿ. ಒಗ್ಗಟ್ಟಿನಿಂದ ಒಗ್ಗೂಡಿ ಭೂಮಿ ತಾಯಿಯ ಸೇವೆ ಮಾಡೋಣ. ತಮ್ಮ, ನಿನ್ನ ಮಾತಿರಂತೆ ನಾವೆಲ್ಲರೂ ಎಂತ ಬಿರುಗಾಳಿ ಬಂದರೂ ಹೆದರದೆ, ಕಷ್ಟಗಳಿಗೆ ಕುಗ್ಗದೆ ನಮ್ಮ ಸುಂದರವಾದ ಸಂಸಾರದ ಪಯಣದಲ್ಲಿ ಗಟ್ಟಿಯಾಗಿ ಬಂಡೆ ಗಲ್ಲಿನ ಹಾಗೆ ನಿಂತುಕೊಳ್ಳೋಣ. ಈ ನಮ್ಮ ಮೂವರು ಅಣ್ಣ ತಮ್ಮರಲ್ಲಿ ಯಾವುದೇ ಭೇದ ಭಾವ ಬಾರದ ಹಾಗೆ ಆ ತಂದೆ ಶಿವಲಿಂಗೇಶ್ವರ ನಮಗೆ ಒಳ್ಳೆಯ ಸದ್ಬುದ್ಧಿ ನೀಡಲಿ. ದೇವರ ಹತ್ರ ಬಂದ ಕಷ್ಟಗಳಿಗೆಲ್ಲ ಪರಿಹಾರ ನೀಡುವಂತ ಬೇಡ್ಕೊಳ್ತಾ ಬನ್ನಿ. ನಿಮ್ಗೆಲ್ಲರಿಗೂ ಅಡುಗೆ ಮಾಡಿದ್ದೀನಿ, ಊಟ ಮಾಡಿರತ್ತೆ. ಪ್ರಕಾಶ, ಪ್ರಶಾಂತ, ಕರುಣಿಸೋ ಕರುಣಾಮಯಿ ಶಿವಲಿಂಗೇಶ್ವರ ನಮ್ಮ ಬಾಳಲ್ಲಿ ಸಿಹಿ ಆಗಲೆಂದು ನಿಮ್ಮ ಮಾತಿಗೆ ಸಿಹಿ ತಿಂಡಿ ಮಾಡಿದ್ದಾಳೆ. ನಡೀರಪ್ಪ, ಊಟ ಮಾಡೋಣ. ಅಣ್ಣ, ಅತ್ತಿಗೆ ಇದೇ ಸಂತೋಷದಲ್ಲಿ ಒಂದು ಹಾಡವಾದರೂ ಹಾಡಬಾರದೆ? ಚೈತ್ರವೇ
ಗರುಡ ಕಂಡಿವನು ಗರುಡ ಹುಲಿಯುವನು ಗರುಡ ಕಂಡಿವನು ಅವಿರ ದ್ವೇಷ ನನ್ನ ರೋಷ ವರ್ಷ ಅವಿರ ದ್ವೇಷ ವರ್ಷ ನನ್ನ ರೋಷ ಅಂದು ರಾಮಾಯಣದಲ್ಲಿ ಸೀತೆಯ ಎತ್ತೊಯ್ದ ರಾವಣ ಅಂದು ಮಹಾಭಾರತದಲ್ಲಿ ದ್ರೌಪದಿಯ ಸೀರೆ ಸೆಳೆದ ದುಶ್ಯಾಸನ. ಇಂದು ಈ ಕಲಿಕಾಲದಲ್ಲಿ ಈ ಖಳನಾಯಕ ವಿಶ್ವಕರ್ಮ ಸೋತೆ. ಅಂದು ನಾನು ಕಾಲೇಜಿನಲ್ಲಿ ಕಣ್ಣಿಟ್ಟ ಹೆಣ್ಣು ಎಂದು ಮತ್ತೊಬ್ಬರ ಮರದೆ ಜ್ಯೋತಿ ನನ್ನ ಹೃದಯದಲ್ಲಿ ಅರಳಿದೆ ನಿನ್ನ ಯೌವನದ ಭಾವಚಿತ್ತಾರ. ಹಣ್ಣು ಮಾಸುವ ಮುನ್ನ ರಸ ಹೀರುವುದೇ ಈ ವಿಶ್ವಕರ್ಮನ ಹಠ. ಚಂದುತಿಯ ಕಡೆ ನೋಟ ನಿನ್ನ ಹುಬ್ಬುಗಳನ್ನೇ ಕೆಣಕುತ್ತಿದೆ. ನಿನ್ನ ರೂಪಶಿಲೆ ನನ್ನ ಕಣ್ಣಂಚಿನಲ್ಲಿ ಚಂಪು ಗುಲಾಬಿ ಅಂತಿರುವ ಆ ನಿನ್ನ ಕೆಂದುಟಿಗೆ ನನ್ನ ಸೀಮುತ್ತನ್ನು ಕೊಟ್ಟು ಕಾಮದಾಮನ್ನು ತೀರಿಸಿಕೊಳ್ಳುವುದೇ ವಿಶ್ವಕರ್ಮನ ಹಠ. ಜ್ಯೋತಿ ನಾನು ಹೇಳಿದಾಗೆ ಕೇಳಿದರೆ ನಿನ್ನ ಬಾಳು ಬಂಗಾರ. ಎಲ್ಲೆಡೆ ಹೋದರೆ ಬಿರುಗಾಳಿಗೆ ಸಿಕ್ಕ ಸಾಗುವುದು ಆ ನಿನ್ನ ಪ್ರಯಾಣ. ಜ್ಯೋತಿ ಕಲಿತು ವಿದ್ಯಾವಂತಳಾದರು ಇಂಥ ಕಡು ತಾಪದ ಕಷ್ಟಗಳಿಗೆ ನೀನು ಹೊಲಕ್ಕೂ ಹೋಗುವುದನ್ನು ಕಂಡರೆ ನನ್ನ ಮನಸ್ಸಿಗೆ ಅಯ್ಯೋ ಎನಿಸುತ್ತದೆ. ಆದರೆ ಆ ಶಿವಲಿಂಗೇಶ್ವರ ನಿನಗೆ ಇಷ್ಟೊಂದು ಕಷ್ಟ ಕೊಡಬಾರದಿರದು. ನೋಡಿ, ಅದೇನೇ ಇರಲಿ, ನಾನು ಹೊಲಕ್ಕೆ ಹೋಗ್ಬೇಕು. ದಾರಿ ಬಿಡಿ. ನಿಲ್ಲು ಜ್ಯೋತಿ, ಅವಸರ ಬೇಕೆ? ಕಡು ತಾಪದ ಕಷ್ಟಗಳಿಗೆ ಮೈವಟಿ ಬಳಲಿ ಬೆಂಡಾದ ಈ ನಿನ್ನ ಮುಖವನ್ನು ನೋಡಿದರೆ ನನಗೆ ಅಯ್ಯೋ ಎನಿಸುತ್ತದೆ. ಬಹುದಿನಗಳಿಂದ ಕಾಡುತ್ತಿರುವ ಕನಸು ನನಸಾಗುವ ದಿನ ಇದು ಎಂದು ನಾನು ಭಾವಿಸಿದ್ದೇನೆ. ನನ್ನ ಹೃದಯದಲ್ಲಿ ಕಾಡುವ ಚಿಂತೆಯನ್ನು ದೂರದಲ್ಲಿ ಸಂತೋಷವೆಂಬ ಸಸ್ಯ ನಟ್ಟು ಇಂಥ ಒಳ್ಳೆಯ ಸುಂದರವಾದ ಸಮಯವನ್ನೇಕೆ ಹಾಳು ಮಾಡಿಕೊಳ್ಳುವೆ? ಶ್ರೀಮಂತರೇ, ಶ್ರೀಮಂತಿಕೆ ಇದೆ ಅಂತ ಸಿಕ್ಕಾಗೆ ಮಾತಾಡಬೇಡಿ. ಸ್ವಲ್ಪ ಎಚ್ಚರದಿಂದ ಮಾತಾಡೋದನ್ನ ಕಲೀರಿ. ಈ ಅಚ್ಚರ ನನ್ನೇ ಕಾಣುದ, ಯಾರಿಗೂ ಹೆದರದ ಗಂಡುಗರಿಗೆ ಅಕೋಚಿತ ನಿನ್ನಂತ ಒಂದು
ಹೆಣ್ಣಿನಿಂದ ಅದು ನನಗೆ ಎಚ್ಚರಿಕೆ. ಏ, ಕಲಿಯುಗದ ಕಾಮಿನಿ ಹೆಣ್ಣೆ, ಜಗವನ್ನೇ ಆಳುವ ಈ ಧೈರ್ಯವುಳ್ಳ ವಿಶ್ವಕರ್ಮ ಮನಸ್ಸು ಮಾಡಿದರೆ ದೇವಲೋಕದ ಅಪ್ಸರೆ ಧರೆಗಿಳಿದು ಬಂದು ನನ್ನ ಭಾವಬಂಧನದಲ್ಲಿ ಬಂದಿಯಾಗುವಾಗ ಯಥೋಚಿತ ನೀನ್ಯಾವ ಲೆಕ್ಕ? ನಿನ್ನ ಗೊಡ್ಡು ಬೆದರಿಕೆಗೆ ಎದ್ರು ಹೇಳಿ ಹೆಣ್ಣು ನಾನಲ್ವೋ? ನಾನು ಮಾನವಂತರ ಮನೆತನದ ಶಂಕರ್ನ ಧರ್ಮಪತ್ನಿ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಹೊರತು ನನ್ನ ಮೈ ಮಾತ್ರ ನಿನಗೆ ಒಪ್ಸಲ್ಲ. ಏನು ಯಾವ ಹೆಂಡತಾದರೂ ನನಗೇನು? ಏನಿಲ್ಲ, ಅಂಗ ಸುಖ ನನಗೆ ಬೇಕು. ಸುಮ್ಮನೆ ಈ ವಿಶ್ವಕರ್ಮ ಕಣ್ಣಿಟ್ಟ ಹೆಣ್ಣು ಯಾವತ್ತೂ ಬಿಟ್ಟಿಲ್ಲ, ಇನ್ನು ಮುಂದೆ ಬಿಡುವುದೂ ಇಲ್ಲ. ಸುಮ್ಮನೆ ನನ್ನ ಕಾಮನೆತ್ತಿಗೇರಿಸಬೇಡ. ಬಾ 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 ಬಾ. ಸೌಕಾರಿಕೆ ಇದೆ ಅಂತ ಸಿಕ್ಕ ಸಿಕ್ಕ ಹೆಣ್ಣುಗಳ ಗೊಚ್ಚೆ ಚಕ್ಕಂದ ಆಡಲು ಹೋದರೆ ಕಳಚಿ ಬೀಳುವುದು ನಿನ್ನ ಕಾಮದ ಕೋಟೆ. ನೋಡು, ನಿನಗೆ ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಈ ವಿಷಯ ನನ್ನ ಮೈದು ನನಗೆ ಗೊತ್ತಾದ್ರೆ ನಿನ್ನ ಕೆರಳಿದ ಘಟಸರ್ಪ ಯಾವ ಹುತ್ತದಲ್ಲಿ ಅಡಗಿದ್ರು ಸೈ ಒತ್ತು ಹೊರಗಾಗ್ತಾರೆ. ಎಚ್ಚರ. ಕಲಿಯುಗದ ಕಾಮಿನಿ ಹೆಣ್ಣೆ, ನನ್ನ ಮೈ ಮುಟ್ಟುವ ಗಂಡು ಈ ಭೂಮಿ ಮೇಲೆ ಹೊಟ್ಟಿಲ್ಲ, ಮುಂದೆ ಹುಟ್ಟಲು ಸಾಧ್ಯವೇ ಇಲ್ಲ. ನಾನು ಮನಸ್ಸು ಮಾಡಿದರೆ ಅರಗಳಿಗೆಯಲ್ಲಿ ಆ ನಿನ್ನ ಮೈದನರನ್ನು ಶಿವನ ಪಾದ ಸೇರಿಸುವೆನು. ನಿನ್ನ ಅಂಶವನ್ನೇ ಸರ್ವನಾಶ ಮಾಡಿಬಿಡುವೆನು. ಗೊತ್ತೇನಲೇ ಚಂದುಳ ಚೆಲುವೆ? ಚೆಲುವೆ ಅಂತ ಹತ್ರ ಬಂದ್ರೆ ಚಪ್ಪಲೆಲ್ಲ ಹೊಡೆದು ನಿನ್ನ ಚಂಡಿ ಕಡ್ದು ಚೌಡಿಗೆ ಕಟ್ತೇನೆ. ಅಲ್ಲ, ಸಿಕ್ಕ ಸಿಕ್ಕ ಹೆಣ್ಣುಗಳ ಗೊತ್ತೆ ಚಕ್ಕಂದ ಆಡ್ತಿಯಲ್ಲ, ನೀನೊಬ್ಬ ಗಂಡಸೇನೋ? ದಯಾಳಿ ಹೆಣ್ಣೆ, ಏ ನನ್ನ ಗಂಡತನಕ್ಕೆ ಸವಾಲು ಹಾಕುವೆಯಾ? ಇದುವರೆಗೂ ನಿನ್ನನ್ನು ಬಿಟ್ಟಿದ್ದು ನಂದು ದೊಡ್ಡ ತಪ್ಪವಾಯಿತು. ಈಗ ತೋರಿಸುವೆ ನನ್ನ ಗಂಡಸ್ತನ ಎಷ್ಟಿದೆ ಎಂದು. ಬೆಚ್ಚಿ ತೋರಿಸು ನಿನ್ನ ಅಂಗಾಂಗದ ಹರೆಯವನ್ನು. ಬಾರಲೇ ಬಾ. ಮಗನೇ, ಇದುವರೆಗೆ ನನ್ನ ಮೈಯನ್ನು ಯಾರೂ ಮುಟ್ಟಿದ್ದಿಲ್ಲ. ಲೇ ಬೋಳಿ ಮಗನೇ, ನನ್ನ ಎದೆಯ ಮೇಲಿನ ಅಂಗಿ ಹಿಡಿದು ಒದ್ದೆಯ ಸೂಳೆಯ ಮಗನೇ. ಸೂಳೆ ಮಗನೇ ಅಂದರೆ ನಿನ್ನ ಮೈ ಚರ್ಮವನ್ನು ಸುಲಿದು ನನ್ನ ಕಾಲಿಗೆ ಚಪ್ಪಲ್ ಮಾಡಿಸ್ತೀನಿ ಮಗನೇ. ಒಂಟಿ ಹೆಣ್ಣು ಸಿಕ್ಕಾಳಂತ ಗಂಟು ಬಿದ್ದೀಯ? ನೀನೊಬ್ಬ ಗಂಡಸ, ಲಪಂಗ, ಲುಚ್ಚ. ಅತ್ತಿಗೆ ಮೈದುನ, ಸರಿಯಾದ ಸಭೆಗೆ ಬಂದು ನನ್ನ ಪ್ರಾಣ ಕಾಪಾಡಿದೆಯಪ್ಪ. ವಿಶ್ವಕರ್ಮ ಮಲಗಿದ ವಿಷ ಸರ್ಪ ಕೆಣಕಿರಿ ಅಂದಾಗ ನಿನ್ನ ಪ್ರಾಣಗಳ ಅಪಾಯ ತಪ್ಪಿದ್ದಲ್ಲ ಮಗನೇ. ತಾಯಿ ಅಂತ ಪೂಜಿಸುವಂತ ನತ್ತಿಗೆ ಮೈ ಮುಟ್ಟಿದೆಯಲ್ಲ, ಖಂಡಿತ ನಿನ್ನನ್ನು ಈ ಭೂಮಿ ಮೇಲೆ ಬದುಕಕ್ಕೂ ಬಿಡುವುದಿಲ್ಲ. ಹಸಿದು ಉಲಿದು ಬಡಿದೆಬ್ಬಿಸಿದಂದಾಗ ನಿನ್ನ ಹೆತ್ತವ್ವ ನೆನೆಸಿಕೋ, ನಿನ್ನ ಜೀವ ಉಳಿಸಿಕೋ. ಕೈ ಎತ್ತಿದಾದ್ರೆ ನಿನಗೆ ನಾಳೆ ಆಗಿದೆ. ಅತ್ತಿಗೆ 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 ಆಳಿ ಹಾಕಿ ದೊಡ್ಡ ತಪ್ಪು ಮಾಡಿಬಿಟ್ಟಲ್ಲಮ್ಮ. ಮೈದುನ,
ಅವನಿಗೆ ಕೈ ಮಾಡಿ ನೀನು ಯಾವ ಪಾಪಕ್ಕೆ ಹೋಗ್ತೀಯಪ್ಪ? ಇನ್ಮೇಲಾದ್ರೂ ಅವನು ಸನ್ಮಾರ್ಗದಲ್ಲಿ ನಡೆಯೋದನ್ನ ಕಲಿತ್ಕೊಳ್ಳಿ. ಇಲ್ಲೇ ಲಜ್ಜಿಗಂಟ ಹೇಸಿ ಕುಲದವನೇ, ನೋಡಿದೇನು ನನ್ನ ಅತ್ತಿಗೆ ಹಿರಿಯ ಗುಣತನವನ್ನು? ನೀನು ಮಾಡಿದ ಕಾರ್ಯಕ್ಕೆ ಈಗಲ ನಿನ್ನ ಕತ್ತನ್ನು ಕತ್ತರಿಸಿ ಗರತಿಯಾದ ನನ್ನ ಅತ್ತಿ ಪಾದಕ್ಕೆ ನಿನ್ನ ರಕ್ತದ ತಿಳುಕು ಬಿಡ್ತಿದೆ. ಆದರೆ ನನ್ನ ಅತ್ತಿಗೆ ಆಣಿ ಹಾಕಿ ದೊಡ್ಡ ತಪ್ಪು ಮಾಡಿಬಿಟ್ಟಳು. ಈಗಾದ್ರೂ ತಿಳಿತಿರಲೇ ಹಣ್ಣಿ ಕುಲದವನೇ, ನನ್ನ ಅತ್ತಿಗೆ ನಿನಗೆ ಜೀವದಾನ ನೀಡಿದೆ. ಹೋಗು, ನಿನ್ನ ಜೀವ ಉಳಿಸಿಕೋ. ಜ್ಯೋತಿ, ಈ ನಿನ್ನ ಮೈದನನ ಜೊತೆ ಸೇರಿ ನನ್ನ ಕೆನ್ನೆಗೆ ಹಿಡಿದು ಅವಮಾನಿಸಿದೆಯಲ್ಲ. ಅವಮಾನಿತನಾದ ನಾನು ಹಿಂದಕ್ಕೆ ತಿರುಗಿಸಿದ್ದೇನೆಂದರೆ ಸಮಯ ಸಾಧಿಸಿ ನನ್ನ ಕುತಂತ್ರದ ಕಾರುಸ್ಥಾನದಿಂದ ನಿಮ್ಮ ಅಣ್ಣ ತಮ್ಮಂದಿರ ಮನಸ್ಸನ್ನು ಛಿದ್ರಗೊಳಿಸಿ ನನ್ನ ಕಾರ್ಯ ಸಾಧಿಸಿದೆ ಹೋದರೆ ಹತ್ತೂರು ಆಳುವ ಹಮ್ಮೇರನೇ ಅಲ್ಲ ಮಗನ. ಎಟ್ಟ ಹೆಜ್ಜೆ ಕೊನೆ ಸಾಧಿಸುವವರೆಗೂ ಬೆನ್ನ ಹತ್ತಿದ ಬೇಟೆಗಾರ ಏ ವಿಶ್ವಕರ್ಮನೆಂಬುದು ನೆನಪಿರಲಿ ಮಗನ. ಲೇ ಪ್ರಶಾಂತ, ಈ ವಿಶ್ವಕರ್ಮ ನಂಬಿದವರಿಗೆ ಪ್ರಾಣವನ್ನೇ ಕೊಡುತ್ತಾನೆ. ಎದರಾಗಿ ನಿಂತ ವೈರಿಗಳ ಮಗನೇ ಪ್ರಾಣವನ್ನೇ ತೆಗೆಯುತ್ತಾನೆ. ಬರುತ್ತೇನೆ. ಹೋಗು ನಾಯಿ ಹೋಗು. ಅತ್ತಿಗೆ, ಈ ದುಷ್ಟನ ಕೈಯಲ್ಲಿ ಹೇಗೆ ಸಿಕ್ಕಾಕೊಂಡೆಮ್ಮ? ಪ್ರಶಾಂತ, ಊಟದ ಸಮಯವಾದರೂ ನೀನು ನಿನ್ನಣ್ಣ ಮನೆಗೆ ಬರೆದದನ್ನು ನೋಡಿ ನಾನೇ ಊಟ ತಗೊಂಡು ಹೊಲಕ್ಕೆ ಬಂದಪ್ಪ. ಬರುವಾಗ ಈ ದಾರಿಯಲ್ಲಿ ಈ ಪಾಪಿ ಭೇಟಿಯಾದ. ಪ್ರಶಾಂತ, ನನಗಿನ್ನೊಂದು ಮಾತು ನಡೆಸ್ಕೊಡ್ತೀಯಪ್ಪ? ಒಂದೇಕೆ ಅತ್ತಿಗೆ, 10 ಮಾತು ನಡೆಸಿಕೊಡ್ತೇನು. ಅದು ಯಾವ ಮಾತು ಕೇಳು ಅತ್ತಿಗೆ. ನೋಡಪ್ಪ, ಇಲ್ಲಿ ನಡೆದ ಯಾವ ಘಟನೆಯನ್ನು ಯಾರ ಹತ್ರ ಹೇಳಲ್ಲಂತ ನನಗೆ ಮಾತು ಕೊಡಪ್ಪ. ಹೆತ್ತ ತಾಯಿ ಅಂತ ಕೈ ತುತ್ತು ಕಾಣದ ಈ ನಿರ್ಬಾಕನಿಗೆ ಮಗನಂತೆ ಸಲವಿ ಸಾಕಿ ಜೋಪಾನ ಮಾಡಿದ ನನ್ನ ಅತ್ತಿಗೆಗೆ ವಚನ ತೆಗೆದುಕೋ ಅತ್ತಿಗೆ ವಚನ. ಸರಿಯಪ್ಪ ಮೈದುನ, ನಾನು ಹೋಗಿ ನಿಮ್ಮ ಅಣ್ಣನಿಗೆ ಊಟ ಕೊಟ್ಟು ಬರ್ತೀನಿ, ನೀನು ಮನೆಗೆ ಹೋಗು. ಇಲ್ಲ ಅತ್ತಿಗೆ, ನಿನಗೆ ಮನೆಗೆ ಬಿಟ್ಟು ಬಂದ ನಂತರ ನಾನೇ ಹೊಲಕ್ಕೆ ಹೋಗಿ ಬುತ್ತಿ ಕೊಟ್ಟು ಬರ್ತೇನೆ. ನಡೆ ಅತ್ತಿಗೆ, ಹೋಗೋಣ. ನನ್ನದೆಂತ ಹಣೆ ಬರವೋ ಏನು? ಸಾಕಷ್ಟು ಶಾಲೆ ಕಲಿತರೂ ಒಂದು ಕೆಲಸವೂ ಸಿಗುತ್ತಿಲ್ಲ. ಸರ್ಕಾರಿ ನೌಕರಿ ಮಾಡಬೇಕೆಂದು ಸಾವಿರಾರು ಕಡೆ ಅರ್ಜಿ ಹಾಕಿದರು. ಅಧಿಕಾರಿ ವರ್ಗ ನಮ್ಮ ನಾಳುವ ರಾಜಕಾರಣಿಗಳು ಇಬ್ಬರು ಶಾಮಿಯಾಲಾಗಿ ಕೋಟಿ ಕೋಟಿ ಹಣ ಗಳಿಸಿ ಐಷಾರಾಮಿ ಜೀವನ ಮಾಡುವಾಗ ಈ ವಿದ್ಯಾವಂತ ಬಡವ ಬದುಕುವುದು ಸುಲಭದ ಮಾತಲ್ಲ. ಲಂಚ ಎಂಬ ಭೂತ ನನ್ನ ಭವಿಷ್ಯವನ್ನೇ ಬರಡು ಮಾಡಿದೆ ಅಂದಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂದು ಈ ಹಿರಿಯರು ಹೇಳಿದ ಮಾತು ಸುಳ್ಳಾಗುವುದಿಲ್ಲ. ಮೇಟಿ ಜಗಕ್ಕೆಲ್ಲ ಅನ್ನ ಹಾಕುತ್ತದೆ ಅಂದಾಗ ಅದೇ ಉದ್ಯೋಗ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಂಡರಾಯ್ತು.
ಸಾಕಾಗೋಯ್ತ್ರಿ ನೋನ ಗುಮ್ಮಾಸ್ತಾನ ಕೆಲಸ ಒಂದ ಎರಡ ನಾ ಮಾಡುವಂಥ ಕೆಲಸ ಅಂತೀರಿ ನೋನ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ತಿರುಗಾಡಿವಿ ನೋನ ನನ್ನ ಮೊಳಕಾಲ ಡೊಂಕ ಹೋಯ್ತ್ರಿ ಡೊಂಕ ಹೋಯ್ತು ಯಾಕಪ್ಪ ಅಂತಂದ್ರೆ ಇವತ್ತೊಂದು ಸ್ವಲ್ಪ ಲೇಟಾಗಿ ಹೋದ್ರೆ ನಮ್ಮ ಸಾವುಕಾರ ಮ್ಯಾನೇಜರ್ ಬೆಂಗಳೂರಿಗೆ ಹೋಗ್ಯಾರ ಒಂದು ಸ್ವಲ್ಪ ಲೇಟಾಗಿ ಹೋದ್ರಾಯ್ತು ಎಲ್ಲ ಇವನ ಯಾರು ತಮ್ಮ ನಿನ್ನ ಮಾತನ್ನು ನಮೂನೆ ಆಗೈತಲ್ಲ ನೋಡಿ ಯಜಮಾನ್ರಿ, ನನ್ನ ಹೆಸರು ಪ್ರಕಾಶ್ ಅಂತ. ಸಾಕಷ್ಟು ಶಾಲೆ ಕಲಿತಿದ್ದೇನೆ. ಕೈಯಲ್ಲಿ ಕೆಲಸವಿಲ್ಲದೆ ಹೊಲ ಮನೆ ಕೆಲಸ ನನಗೆ ಬರೋದಿಲ್ಲ. ಯಾವುದಾದ್ರೊಂದು ಸರ್ಕಾರಿ ನೌಕರಿ ಅಥವಾ ಗುಮಾಸ್ತನ ಕೆಲಸಕ್ಕಾಗಿ ತಿರುಗಿ ಸಾಕಾಗಿ ಹೋಗಿದೆ ಸರ್. ಅಂದಂಗೆ ಹೇಳೋದು ತಮ್ಮ ಬಡವರಿ ಸಾಲಿ ಕಲಿಬೇಡು ಮಾರಾಯ ಅಂತ. ಅದು ಸಾಲಿ ದುಡ್ಡಿದ್ದಾರ ದುನಿಯಾ ಇದ್ದಂಗೆ ಓದ್ತಮ್ಮ. ನಿಮ್ಮಂತ ಬಡವರಿಗೆ ಎಲ್ಲಿ ಕೆಲಸ ಸಿಗಬೇಕು ಓದ್ತಮ್ಮ, ಎಲ್ಲಿ ಕೆಲಸ ಸಿಗಬೇಕು? ನೀವು ಹೇಳುವ ಮಾತು ನಿಜವಾಗಿದೆ ಯಜಮಾನ್ರಿ. ಏನೋ ಕೆಲಸವಾಗುತ್ತದೆ, ಯಾವುದಾದ್ರೊಂದು ನೌಕರಿ ಸಿಗುತ್ತದೆ ಎಂದು ಕಲಿತೇವೆ. ಆದರೆ ಕೆಲಸಕ್ಕಾಗಿ ತಿರುಗಬೇಕಾಗಿದೆ. ಸರ್ಕಾರಿ ನೌಕರಿ ಸಿಗದಿದ್ದರೂ ಪರವಾಗಿಲ್ಲ, ಯಾವುದಾದ್ರೊಂದು ಕಂಪನಿಯಲ್ಲಿ ಕೆಲಸ ಸಿಕ್ಕರೆ ಸಾಕು ಅಂತ ಹುಡುಕಾಡುತ್ತಿರುವೆ. ಅಂದಂಗ ಕಂಪನಿ ಒಳಗೆ ಕೆಲಸ ಬೇಕಂದಿದ್ದಲ್ಲ ತಮ್ಮ. ನಮ್ಮ ಸಾವುಕಾರ ಮನ್ಯಾಗೊಂದು ಮಿಲ್ ಐತಿ, ಅದ್ರೊಳಗೆ ಕೆಲಸ ಕೊಡಿಸ್ತೀನಿ, ಮಾಡ್ತೀನೋ ತಮ್ಮ. ಅಷ್ಟು ಮಾಡಿ ಪುಣ್ಯ ಕಡೆಗಳು ಯಜಮಾನ್ರಿ. ಹೇಳಿ, ಯಾರನ್ನು ಭೇಟಿ ಆಗಬೇಕು ನಾನು? ಅಂದಂಗ ನಿಮ್ಮ ತಾಯಿ ತಂದೆ ಅದರೇನಿಲ್ಲ ಅಂತೀನಿ. ನೋಡಿ ಯಜಮಾನ್ರಿ, ಇದೇ ನನ್ನ ಊರು. ನ್ಯಾಯ ಅಂತ ಬಂದರೆ ಸಂಬಂಧಿಕರು ಬಂಧು ಬಾಂಧವರನ್ನದ ತೀರ್ಪು ನೀಡಿ ಅನ್ನವಿಲ್ಲದ ನೂರಾರು ಬಡವರಿಗೆ, ದೀನ ದಲಿತರಿಗೆ ದಾಸೋಹದ ಸೇವೆ ಮಾಡಿ ಶರಣ ಸಂಸ್ಕೃತಿ ಧರ್ಮವನ್ನು ತಮ್ಮ ಉಸಿರಾಗಿಸಿಕೊಂಡು ತಮ್ಮ ಸ್ವಂತ ಹಣದಿಂದ ಮನೆಯಿಲ್ಲದ ಕಡು ಬಡವರಿಗೆ ಭೂಮಿ ದಾನ ಮಾಡಿದ ಮನೆತನ ನಮ್ಮದು. ಇಂಥ ನಮ್ಮ ಮನೆತನ ಇರುವುದು ಇದೇ ಕೆರೂರು ಗ್ರಾಮದಲ್ಲಿ. ಇಂಥ ಪವಿತ್ರ ಭೂಮಿಯಲ್ಲಿ ಜನಿಸಿ ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯಕ್ಕಾಗಿ ತನ್ನ ಪ್ರಾಣವನ್ನೇ ನೀಡಿದ ಈ ಊರಿನ ರೈತ ನಾಯಕನಾದ ಆ ಶಂಕರ್ನ ತಮ್ಮ ಈ ಪ್ರಕಾಶ. ನಮ್ಮ ಸಾವುಕಾರರಿಗೆ ಬೇಕಾದ ಈ ಭೇಟಿ ತಾನಾಗೆ ಬಲೆಗೆ ಬಿದ್ದೈತೆ ಅಂದ್ರ ಇವತ್ತು ನಮ್ಮ ಕೆಲಸ ಸಕ್ಸಸ್ ಆದಂಗಾಯ್ತು. ತಮ್ಮ ನೀನು ಭಾಳ ಒಳ್ಳೆ ಮನುಷ್ಯ ಇದಿ. ನಿಮ್ಮ ತಮ್ಮ ಭಾಳ ದುಷ್ಟ ಅದನ. ಅಂತನು ಕೂಡ ಕೂಡಿ ಕೆಲಸ ಮಾಡೋದು ಕಷ್ಟದ ಕೆಲಸ ಐತಿ. ನಮ್ಮ ಜೊತೆ ಬಂದು ಕೈ ಜೋಡಿಸಿ ನಿಂತಾರ ನೌಕರಿ ಮೇಲೊಂದು ಚಾಕ್ರಿ ಸಿಗ್ತೈತಂದ್ರ ನಿನಗೇನಾಗದು ತಮ್ಮ ದಾಡಿ. ನೋಡಿ ಯಜಮಾನ್ರಿ, ನೀವು ನನಗೆ ಕೆಲಸ ಕೊಡಿಸಿದಿರಿ, ನಿಮ್ಮನ್ನು ಸಾಯುವವರೆಗೂ ಮರೆಯುವುದಿಲ್ಲ ನಾನು. ನೀವು ಹೇಳುವ ಮಾತು ನನಗೆ ಒಳ್ಳೆಯದಾಗ್ತಿತ್ತಂದ್ರೆ ನಾ ಏಕೆ ನಿಮ್ಮ ಮಾತು ಒಳ್ಳೆಗಳೆಯಲ್ಲಿ ಹಿಂದೆ ಹೋಗಿ ನಿಮ್ಮ ದಣಿಯರ ಭೇಟಿಯಾಗುತ್ತೇನೆ. ನೋಡಪ್ಪ, ನಮ್ಮ ಹುಡುಗಂತ ನಿನಗೆ ತಿಳಿಸಿ ಹೇಳ್ತೀನಿ. ನಿಮ್ಮ ಅಣ್ಣತವ್ರ ನಂಬಿ ಕೂತ್ರ ನೀ ಅಲ್ಲೇ ಹೊಲ್ದಾಗ ದುಡಿದು ಸಾಯ್ಬೇಕಾಗ್ತೈತಿ. ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ರೆ ನಿನಗ ನೌಕರಿ ಮೇಲೆ ಚಾಕರಿ ಸಿಗ್ತೈತಿ. ನಮ್ಮ ಸಾವುಕಾರ ಮನೆಯಾಗ ಒಂದು ಅವ್ರ ತಂಗಿನವ್ರ ಮದುವೆ ಮಾಡೋದು ವಿಚಾರ ಮಾಡ್ತೀನಿ ಓತಮ್ಮ. ನಮ್ಮ ಸಾವುಕಾರರಿಗೆ ಭೇಟಿ ಆಗೋದು ಬಿಡೋದು ಅದಕ್ಕೆ ನಿನಗೆ ಬಿಟ್ಟು ಐಸಪ್ಪ. ನಾನೇನು ಬರ್ತೀನಿ, ಭಾಳ ಹೇಳಲ್ಲ, ನೀನು ಸಣ್ಣವಿದಿ, ನಿನಗೆ ತಿಳಿಯಲ್ಲ, ಬರ್ತೀನಿ ನಾನು. ಹೋಗಿ ಬನ್ನಿ ಯಜಮಾನ್ರಿ. ದೇವ ಕರುಣಾಮಯಿ, ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಹಾಗೆ ಮಾಡುವ ಭಾರ ನಿನ್ನದಪ್ಪ, ನಿನ್ನದು. ಯಜಮಾನರು ಹೇಳಿದ ಹಾಗೆ ನನ್ನ ಭವಿಷ್ಯ ಉಜ್ವಲ ಆಗ್ತೈತೆ ಅಂದ್ರೆ
ಹಿಂದೆ ಹೋಗಿ ಆ ಸೌಕರ್ಯನನ್ನು ಭೇಟಿಯಾಗುತ್ತೇನೆ. ಚೌಳಿಕಾಯಿ, ಬೆಂಡಿಕಾಯಿ, ಬದ್ನಿಕಾಯಿ, ಬಟಾಟಿ, ಯಾರ್ಯಾರ್ಬೇಕ್ರಿ? ಬರ್ರಿ. ಅಕ್ಕಾರ, ತಮ್ಮರ, ಬರ್ರಿ, ಬೇಗನೆ ಬರ್ರಿ, ತಗೋಬರ್ರಿ. ನೋಡ್ರಿ, ಇಡ್ಲಿ ಸಾಂಬಾರ್ಗ ಮೊದಲ ಕೊತ್ತಂಬರಿ ಬೇಕ್ರಿ. ಅದನ್ನ ತಂದೀನಿ, ಫ್ರೆಶ್ ಮಾಲ್ ಐತ್ರಿ. ಇನ್ನಾಗರ್ತ ಹೊಲ್ದಂದ ಕಿತ್ಕೊಂಡ ಬಂದೀನಿ. ಬರ್ರಿ, ಯಾರಿಗೆ ಬೇಕ್ರಿ? ಬರ್ರಿ. ಅಲ್ರಿ, ಮೊನ್ನೆ ನಾನು ಕೈಪಲ್ಯ ತರಕ್ ಹೋಗಿದ್ದೆ ರೀ ಹೊಲಕ್ಕೆ. ಆ ಚೆನ್ನಪ್ಪನ ಅತ್ತ ಅದನ್ರಿ ಆ ಓಣ್ಯಾಗ. ಅವ ಏನಂದ, ಅವನ ಹತ್ತಕ್ಕ ಟಮಾಟೆ ಕೊಟ್ಟಿದ್ದೆ ರೀ ಉದ್ರಿ. ರೊಕ್ಕ ಕೇಳಕ್ಕೆ ಹೋದ್ರ ರೊಕ್ಕ ಈಗ ಕೊಡಬೇಡ, ನಾಳೆ ಕೊಡು ಅಂತಂದು. ಕೇಳಕ್ಕೆ ಹೋದ್ರ ಉದ್ರಿ ಕೊಡೋದಿಲ್ಲ ಅಂತನ್ರಿ. ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಮ್ಮ ವ್ಯಾಪಾರ ಹೆಂಗೆ ನಡಿಬೇಕ್ರಿ? ಈ ನಮ್ಮಪ್ಪ ಅದನ್ರಿ, ಸೌಕಾರ ಮನಿ ಆಯ್ತು ತಾ ಆತು, ಸೌಕಾರ ಮನಿ ಆಯ್ತು ತಾ ಆತು. ಹಿಂಗೆ ತಿರುಗಾಡಿದ್ರ ನಮಗೆ ಉದ್ರಿ ಹೆಂಗೆ ಕೊಡಬೇಕು ಅಂತೀನ್ರಿ. ಅಲ್ರಿ, ನಮ್ಮಪ್ಪ ಅಂತೂ ವಯಸ್ಸಿಗೆ ಬಂದ ಮಗಳು ಮನ್ಯಾಗ ಅದಳ. ಅವಳಿಗೆ ಜಲ್ದಿ ಮದುವೆ ಮಾಡ್ಬೇಕನ್ನೋ ಖಬರ ಇಲ್ರಿ. ಎಲ್ಲಿ ಹೋಗ್ಯಾನ ನಮ್ಮ ಮಂಗ್ಯ ನನ್ನ ಮಗ? ಕೆಟ್ಟೈತಪ್ಪ ಕಾಲ, ಕೆಟ್ಟೈತಿ. ಅವನವನ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ರಸ್ತೆದಾಗ ಹೈದು ಹೊಂಟ್ರ ಜಲ್ಲು ಸುರ್ಸು ಮಂದಿನ ಭಾಳಾಗೈತ್ರಿ. ನಾವು ನಡ ನನ್ನ ಮಗಳಿಗೆ ಕಾಯಿಪಲ್ಲೆ ವ್ಯಾಪಾರ ಮಾಡಬೇಡ ಅಂದ್ರು ನನ್ನ ಮಗಳು ನನ್ನ ಮಾತೇ ಕೇಳ್ತಲ್ರಿ. ನಾವು ನಡ ಸಂಧಿ ಗೊಂದಿ ತಿರುಗಿ ಹಂದಿ ತಿರುಗ್ತಾಳ್ರಿ. ನಾವನ ಸಂಜೆ ಮಠ ಆದ್ರೂ ಅವನು ಮನೆಗೆ ಬರೋದಿಲ್ರಿ. ಮಲ್ಲವ, ಏ ಮಲ್ಲವ, ಎಲ್ಲಿದ್ಯೋ ನಿನ್ನ ಅವನ? ಏ ಕಬ್ರಿಗಡಿ, ಹಳಿ ಕಬ್ರಿಗಡಿ ಅಲ್ಲ, ಹಿಂಗ್ಯಾಕೆ ಒದಾಡಕತ್ತಿ? ದ್ಯಾಮಾಗ ಬಿಟ್ಟ ಪಾಣಿ ನಂಗ. ಹೆಣ್ಣು ಹಡದ ತಪ್ಪಿಗೆ ಕಾಳಜಿ ಮಾಡ್ಬೇಕವ. ಅವನ ಕಾಲದು ಸುಮಾರು ಐತಿ. ಯಪ್ಪ, ಕಾಲು ಯಾವುದೇ ಇರ್ಲಕ್ಕ ನನಗಂತೂ ತಡ್ಕೊಂಡು ಸಾಕಾಗ್ಬಿಟ್ಟೈತಿ. ಇನ್ನು ನೀ ನನಗ ಮಾಡ್ತೇವೋ ಏನಿಲ್ಲ? ಏನು ಮದ್ವಿನೋ ಯಪ್ಪ, ಮದ್ವಿ ಅಲ್ಲ. ನಿಮ್ಮ ಮಾವನ ಮುಚ್ಚ ಬಾಯಿ. ಅಲ್ಲ, ವಯಸ್ಸಿಗೆ ಬಂದ ಮಗಳು ಮನ್ಯಾಗ ಅದಾಳ. ಆಕಿಗೆ ಮದುವೆ ಮಾಡ್ಬೇಕನ್ನೋ ಖಬರ್ ಗಿಬರ್ ಐತಿ ಇಲ್ಲ? ಅಲ್ಲ, ನನ್ನ ವಾರ್ಗ್ಯಾರು 3-4 ಮಕ್ಕಳ ಹಡ್ದಾರ. ಅಲ್ಲ, ನನ್ನ ಮದುವೆ ಮಾಡಕ್ ನಿನಗೇನಾಗೈತಲೆ ಮಂಗ್ಯ ನನ್ನ ಮಗನ? ನಿನಗೆ ಯಾರು ಸಿಗಲಾಗ್ರಿ ಅವ. ಒಂದು ಮಸಾಲ ದೋಸೆ ಪಾರ್ಸಲ್. ನಿನ್ನ ಮದುವೆ ಮಾಡ್ಬೇಕಂತ ಹಗಲ ರಾತ್ರಿ ಚಿಂತೆ ಮಾಡ್ಲಕತ್ತೀನಿ ಅವ್ವ. ಇನ್ನೊಂದು ವಾರ ಚಲೋ ಹುಡುಗನ ಹುಡುಕಿ ನಮ್ಮ ಗೊರಗುಂಡ ನಿಂಗಪ್ಪ ಹೋಗಿ ಕೊಟ್ಟು ಬಿಡ್ತೀನಿ ಅವ್ವ. ನೋಡಪ್ಪ, ನೀ ಏನು ಮಾಡ್ತೇವೋ ಏನು ಬಿಡ್ತೇವೋ ನನಗೆ ಗೊತ್ತಿಲ್ಲ. ಯಾಕಂದ್ರ ಈ ಹಬ್ಬ ಮುಗಿಯೋರಾಗ ನನಗೊಂದು ಮದುವೆ ಮಾಡಬೇಕು. ಇಲ್ಲಾಂದ್ರ ಇಲ್ಲ ಕುಂತಾರಲ್ಲ ಇದ್ರಾಗ ಯಾರಿಗೊಬ್ರಿಗೆ ತಗೊಂಡ ಏನೋ ನಿನ್ನವನ ನೋಡವ, ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡವ. ಒಬ್ಬ ಮಗಳಂತ ನಿನಗ ಗಿಳಿ ಸಾಕಿನಾಗ ಸಾಕಿನಿ. ಈ ಊರು ಮಂದಿ ಮುಂದೆ ಮರಿದು ತೆಗಿ ಕೆಲಸ ಮಾಡಿದ್ರ ನಿಮ್ಮ ಅಪ್ಪನ ಹೆಣ ನೋಡ್ಬೇಕಾಗಿರ್ತಾವ. ಹೆಣ ಇನ್ನೊಂದು ವಾರನಾಗ ಚಲೋ ಹುಡುಗರು ಹುಡುಕಿ ಮದುವೆ ಮಾಡ್ತೀನಿ. ನೀ ಗಡನೆ ಕಾಯಿಪಲ್ಲೆ ಮರ್ಕೊಂಡು ಮನೆಗೆ ಬೇಗ ವಾರವ. ಬೀದಿ ನಾಯಿಗಳ ಹವಳಿ ಹೆಚ್ಚಾಗೈತಿ. ನನ್ನ ಮುಂದೆ ಎಂತ ನಾಯಿಗಳು ಜಲ್ ಸುರಿಸಿದ್ರು ಈ ನಿನ್ನ ಮಗಳ ಮನಸ್ಸು ಚಂಚಲ ಆಗ್ಲಾರ್ದೆ ಗಟ್ಟಿಯಾಗೈತಿ ನೋಡು. ನಮ್ಮ ಮಗಳು ಬಾರಿ, ನಮ್ಮ ಅಪ್ಪ ಬಾರಿ. ನೀ ಹೇಳಿ ಕೇಳಿ ಯಾರ ಮಗಳವ? ಲೆಕ್ಕಾಚಾರಿ ಮಗಳು. ಲೆಕ್ಕ ಹಾಕಿ ರೊಕ್ಕ ವಸೂಲಿ ಮಾಡ್ಕೊಂಡು ನೀ ಗಾಡಿನೇ ಬಂದ್ಬಿಡವ. ನಾನು ಸ್ವಲ್ಪ ಸಾವುಕಾರ ಮನೆಗ ಲೆಕ್ಕ ತಪ್ಪೈತಿ. ಆ ಚಿಟಗಿ ಸಂಗಾಯಿಗೆ ಒಂದು ಫ್ಯಾನ್ಸಿ ಸೀರೆ ಇಸ್ಕೊಟ್ಟಿನಿ, ಒಂದು ಕುಬಸ ಇಸ್ಕೊಟ್ಟಿನಿ, ಅದ್ರಾಗ ಬೋರ್ಮಲ್ ಗುಂಡು ಇಸ್ಕೊಟ್ಟಿನಿ ಅವ್ವ. ಅದಕ್ಕೆ ನಮ್ಮ ಸಾವುಕಾರಗ ನಮ್ಗೆ ಲೆಕ್ಕದಾಗ ಪರಾಗ ಬಂದ ನಮ್ಮ ಸಾವುಕಾರ ಹುಯ್ಕೊಳಕತ್ತಾನ.
ಅದಕ್ಕೆ ನಾ ಲೆಕ್ಕ ಸುದ್ದಿ ಮಾಡ್ಕೊಂಡು ಬೇಗ ಬರ್ತೀನವ. ನೀ ಕಾಯಿಪಲ್ಲೆ ಮಾಡ್ಕೊಂಡು ಗಡೆನೆ ಮನೆಗೆ ಬಂದ್ಬಿಡವ. ಅಲ್ರಿ ಇವ್ ನವನ ನಮ್ಮಪ್ಪ ಗೋರಿ ಸನ್ಯಾಕ ಆಗಾಕತ್ತನ್ರಿ. ಇನ್ನೂ ಈ ಬುದ್ಧಿನ ಬಿಟ್ಟಿಲ್ ನೋಡ್ರಿ. ಅಲ್ಲ ಮಗಳಿಗೆ ಮದಿ ಮಾಡ್ಬೇಕನ್ನ ಖಬರ ಇಲ್ರಿ, ಹಿಂಗ ಮಂಗ್ಯಾನಂಗ ಅಡ್ಡಾಡ್ತಾನ್ರಿ. ಅಲ್ಲ ನಮಗ್ ತ್ರಾಸ ನಮಗ್ ಗೊತ್ತೈತ್ರಿ, ನಮ್ ತ್ರಾಸ ನಾವ್ ಯಾರ ಮುಂದೆ ಹೇಳ್ಬೇಕ್ರಿ? ನಿನ ಮಾರಿ ನೋಡಂಗ ಆಗೈತಿ, ನೋಡಕತ್ತು ನಿನ ಮಾರಿ ನೋಡಂಗ ಆಗೈತಿ. ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ. ಎರಡು ದೇಶ ಒಂದೇ ಜೀವ ಪ್ರೇಮವಾಗಿ ಬರತೈತಿ. ಚೇ 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 ಮಾಡ್ಬಾರ್ದ್ರಿ. ಕನ್ನಡ ಶಾಲಿ ಮಾಸ್ತರ್ ಕೆಲಸನೇ ಮಾಡಬಾರ್ದು. ಸರ್ಕಾರದವ್ರ ಕಾಲಾಗ ಸಾಕಾಗೈತೆ ನಮಗರೆ. ದಿನ ಒಂದೊಂದು ದುರ್ಗಿ ವರ್ಗ ಮಾಡಿದ್ರು ಯಾರಿಗೆ ಕಲಿಸ್ಬೇಕ್ರಿ ಸಾಲಿ, ಯಾರಿಗೆ ಕಲಿಸ್ಬೇಕು ನಾವು? ಗಡ್ಬಡಿಸಿ ನಾನ ಮಾರಾಕ ನಡೆದ್ರ, ಗಡ್ಬಡಿಸಿ ನಾನ ಮಾರಾಕ ನಡೆದ್ರ. ನೋಡ್ತಾನೋ ನಾಟಕವ, ನೋಡ್ತಾನೋ ನಾಟಕವ, ನೋಡ್ತಾನೋ ನಾಟಕವ, ನನ್ನ ನೋಡ್ತಾನೋ ನಾಟಕವ. ಕಾಮವ ಸೈಲ ಉಸಿರ ಸೈಲ, ಕಾಮವ ಸೈಲ ಉಸಿರ ಸೈಲ. ಭಕ್ತೈ ಚಾವಲ ಪಟಮತಿ ಭಕ್ತೈ ಚಾವಲ, ಭಕ್ತೈ ಚಾವಲ ಪಟಮತಿ ಭಕ್ತೈ. ಅಯ್ಯಯ್ಯಯ್ಯಯ್ಯೋ ಮುರಿತ್ರಿ ಅಪ್ಪ ನನ್ನ ಬುಟ್ಟಿನ ಮುರಿತು. ಏ ಕಿಸ್ಬಾಯಿ ಅಂತವನ. ಅಲ್ಲ ಕಣ್ಣಿಗಿಣ್ಣ ಕಾಣ್ತಾವಿಲ್ಲ? ಅಲ್ಲ ಕಣ್ಣೇನ್ ನೆತ್ತಿ ಮೇಲೆ ಬಂದಾವೇನ? ನೋಡ್ರಿ ಬಾಯಾರ, ನಮ್ಮ ಕಣ್ಣ ನತ್ತಿ ಮ್ಯಾಗ ಬಂದಾವ್ರಿ. ನಿಮ್ಮ ಕಣ್ಣಿಗೆ ಕಳ್ಳಿ ಹಾಲು ಬಿದ್ದಂಗೆ ಕಾಣ್ತೈತನ್ರಿ. ನಿಮ್ಮಂತರ ಹಾದಾಗ ಬರ ನಮ್ಗೆ ಯಾಕೋ ಒಂದರ ಒಪ್ಪರ ಹೊಡಿತೀರಿ ಅದು ಗಾಡಿ. ಅದು ಹ್ಯಾನ ನಿಮ್ಗೆ ಹ್ಯಾಂಗ ಅನಿಸ್ತೋ ಹ್ಯಾಂಗ್ ಬಿಡ್ತೋ ನಿಮಗೆ ಗೊತ್ತು ನೋಡ್ರಿ. ಏ ಖಬರ್ಗಡಿ ಬಾಯಿ ಬಿಗಿ ಹಿಡ್ದು ಮಾತಾಡ. ಅಲ್ಲ ನನ್ನ ಬಂಗಾರ ಅಂತ ಬುಟ್ಟಿ ಒಳಗಿನ ಕಾಯಿಪಲ್ಲೆ ಎಲ್ಲ ಮಣ್ಣು ಪಾಲು ಮಾಡ್ದೆಲ್ಲೋ ಕಿಸ್ಬಾಯಿ ಅಂತವನ. ಅಲ್ಲ ಎದುರಿಗೆ ಬರೋ ಹೆಣ್ಣಿಗೆ ನೋಡಿ ಹಾಯ್ಬೇಕನ್ನೋದು ಖಬರ್ಗಿಬ್ರು ಐತಿಲ್ಲ ನಿನಗ? ಅಲ್ಲ ಮೈಯಾಗ ನೆಟ್ಟಗೈತಿಲ್ಲ? ನೋಡ್ರಿ ಬಾಯಾರ, ಈ ಊರಿಗೆ ನಾವು ಹೊಸಬ್ರಿವಿ. ನಮ್ಮ ಗುಂಗಿನ ನಾವು ಬರ್ಲಾಕತ್ತೀವಿ. ಇದ್ರಾಗ ಯಾರು ತಪ್ಪಂತ ಹೇಳಕ್ ಆಗೋದಿಲ್ರಿ. ಮನ್ಯಾಗ ಮನಸ್ಸು ಕೆಟ್ಟ ಹಾಕಿದ್ರು ನಿಮ್ಮಂತ ಹರಿಯದ ಹುಡುಗಿಯರು ಎದ್ರಿಗೆ ಬಂದ ತಕ್ಷಣ ನಮ್ಗೆ ಯಾಕೋ ಒಂದು ನಮೂನಾಗ್ತೈತ್ರಿ. ನೋಡ್ರಿ ನಮ್ದಂತೂ ಕೈಪಲ್ಯ ಮಾರೋದೈತಿ, ನಿಮ್ದೇನೈತ್ರಿ ಕೆಲಸ? ಬಾಯಾರ ಹೊಸದಾಗಿ ಬಂದ ಕನ್ನಡ ಶಾಲಿ ಮಾಸ್ತಾರಿ. ನಾನು ಸಂಧಿ ಗೊತ್ತಿಲ್ಲದೆ ಮಂದಿ ಪರಿಚಯ ಮಾಡ್ಬೇಕಂತಾರೆ ಬಂದವ್ರು ನಾವು. ರಸ್ತದ ಮ್ಯಾಗ ನೀವು ಭೇಟಿ ಆದ್ರಿ, ನಿಮ್ ನೋಡೋಣ ನಮ್ಮದು ಯಾಕ ಹೋದ್ರ ಜಗಿ ಬಿದ್ದಂಗ ಐತ್ರಿ. ಏ ಯಾಕ್ಲೇ ಮೂಲ ಹಳಿ ಮೂಲ. ಅಲ್ಲ ಸಡ್ಲು ಬಿಟ್ಟಂಗ ಮೈ ಮೇಲೆ ಬರಾಕತ್ತಿಲ್ಲ. ನೋಡ್ ದೋಸ್ತ ಒಂದು ಕೊಡಬಾರ್ದ ಕೊಟ್ನಂದ್ರ ಏನು ಕೊಡ್ತೀರಿ ಬಾಯಾರ? ಪಟ್ಲ ಕೊಟ್ಟು ಬಿಡ್ರು ಅಂದ್ರೆ ಹಿಡ್ಕೊಂಡ್ಬಿಡ್ತೀನಿ. ಯಾಕ ನನಗೆ ಯಾಕೆ ಒಂದು ನಮ್ಮನ್ನ ಆಲಕತ್ತದ. ಏನಂತ ತಿಳ್ಕೊಂಡಿ? ಕತ್ತೆಗೆ ಲತ್ತೆ ಪೆಟ್ಟು ಅಂದೆ.
ಒಮ್ಮೆಲೆ ನೀವು ಸ್ಟ್ರಾಂಗ್ ಆಗಬೇಡ್ರಿ. ಅಡ್ಜಸ್ಟ್ ಈ ಮಾನವ ಜನಕ್ಕೆ ಬಂದು ಅಂದ ಬಳಿಕ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ್ರಿ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮಂಥ ಸುಂದರಿ ನೋಡೋಣ ನಮ್ಗೆ ಯಾಕೋ ಒಂದು ನಮ್ಮನ್ನು ಜೊಗಿ ಬಿದ್ದಂಗೆ ಆಗ್ತದ್ರೆ ಅದೇ ಚಂದನ ಅದೇ ಹೇಳೋದು ಟಣಕನೆ ಹರಿದು ಟುಣುಕನೆ ಜಿಗೋದು, ಟಣಕನೆ ಹರಿದು ಟುಣುಕನೆ ಜಿಗೋದು ಮಾಡ್ತೈತ್ರಿ. ಹಬ್ಬನ ಪಡಕ್ಕೆ ಬರ್ತೀರೇನು? ನೋಡ್ರಿ ಮಾಸ್ತರ, ಆ ಈ ಎರಡು ಅಕ್ಷರ ಕೈಯಾಗ ಬಳಪು ಕೊಟ್ಟು 2 ಸಾರಿ ಕಿಗ್ ಮಾಡಿಬಿಟ್ರೆ ಸುರ ಸಂಗೀತದಲ್ಲ ನೇತಿಗೇರಿ ಕೋಪ ತಣ್ಣಗಾಗಿ ಬಿಡ್ತೈತ್ರಿ ನಮ್ಗ. ನೋಡ್ರಿ ಮಾಸ್ತರ, ನೀವು ನನಗೆ ಸಾಲಿ ಕಲಿಸೋದು ಬೇಡ. ಯಾಕಂದ್ರ ನೀವು ಸಾಲಿ ಕಲಿಸೋದು ನೋಡ್ರ ನನಗ ಮೈಯಾಗ ಹೆಂಗೆಂಗೋ ಆಗಕತ್ತೈತಿ. ಹೆಂಗ್ ಗೊತ್ತೇನ? ಜುಮ್ ಜುಮ್ ನಾನು ಹಗಲತ್ ಕಲ್ಸೋದು ತೋ ಸಾಲಿ, ರಾತ್ರಿ ಕಲಿಸ್ತೀನಿ. ನಿನ್ಗನ್ ಹಗಲತ್ ಕಲಿಸ್ತೀನಿ ನಾನು. ನೋಡಕ್ ಅಕ್ಷರ ಸಣ್ಣ ಕೊಂಡ್ರು ನೀವು ಹೊಳ್ಳಿ ಇಟ್ಕೊಡ್ರಿ ತೆಗೀರಿ ಬಾ ಅಂದ್ರೆ ನಮಗೆ ತೆಗಿಲಕ್ಕೆ ಆಗೋದಿಲ್ರಿ. ಯಾಕಂದ್ರೆ ಆ ಅಕ್ಷರದಾಗ ಅಷ್ಟು ಮಜಾನೇ ಬೇರೆ ಐತ್ರಿ. ಹೋಗ್ಲಿ ಬಿಡ್ರಿ ಬಾಯಾರ, ನೀವು ಹೊತ್ತು ತಂದು ಬಿಟ್ಟು ವ್ಯಾಪಾರ ಮಾಡಕ್ಕೆ ಅನುಕೂಲ ಆಗುತ್ತಿಲ್ಲ. ದೋಸ್ತ ಹಿಂಗ ಬಾ ದಾರಿಗೆ. ಅಲ್ಲ ಈ ಮಲ್ಲಿಗೆ ಮಳ್ಳ ಮಾಡಿ ಈ ಮಲ್ಲಿಗೆ ಹೂ ಇಡ್ಬೇಕಂತ ಮಾಡಿ ಏನ ನೋಡ. ಮತ್ತ ಸೀದಾ ಇವೆಲ್ಲ ಮಾತಾಡೋದು ಬಿಟ್ಟು ಈ ಮಲ್ಲಿ ಜೊತೆಗೆ ಒಂದು ಡಾನ್ಸ್ ಮಾಡಲ್ಲ. ಮದುವೆ ಸುದ್ದಿ ಇನ್ನ ಮುಂದೆ ಭಾಳ ಐತಿ. ಬಾಯಾರ ಏನೋ ಅಂದ್ರಲ್ಲ, ನಂಬುದು ನಿಂಬುದು ಒಂದೇ ಐತಿ ಬಿಡ್ರಿ, ಅದ್ರೇನು ಬ್ಯಾರೆ ಅದನ್ರಿ. ಇದು ವ್ಯಾಪಾರ ಮಾಡೋದು ಬಾಕಿ ಒಂದೇ ಉಳ್ದೈತ್ರಿ. ನೋಡು, ನನ್ನ ಮ್ಯಾಲ ಮನಸ್ಸಿಟ್ಟುಕೊಂಡು ನಿನ್ನ ಮನಸ್ಸು ಕೆಡ್ಸ್ಕೋಬೇಡ. ನೋಡ, ಜವಾರಿ ಟಮಾಟೆ ಹಣ್ಣು ತಂದಿನಿ ತಗೋ. ಆದ್ರ ಒಂದು ಕಂಡೀಷನ್, ನಮ್ಮ ಟಮಾಟೆ ಹಣ್ಣು ಹೆಚ್ಚಿಗೆ ತಗೋಬೇಡ. ಯಾಕಂದ್ರ ಮುಂದಕ್ಕಂತ ನಮ್ಮ ಗಿರಾಕಿಗಳು ವ್ಯಾಪಾರ ಮಾಡಂಗಿಲ್ಲ. ಅವ ನಮಗೆ ಚಡ್ರಿ ಸಂಗಪ್ ಮುಚ್ಚ ಅಂತನ್ರಿ, ಬರೀ ಹಿಚ್ಕೆ ನೋಡ ಮತ್ತ ಅವ ಗಂಟು ಬಿದ್ದಾನ್ರಿ ನಿಶ್ಚಿತ ಆಯ್ತು. ಅವ ನಮ್ಮ ಮಾರಿ ಸಿಲ್ಲಾಪ್ ಓಡನ್ರಿ, ಅವ ಅಂತೂ ಮೊದಲು ತುಂಬ ಹಿಚ್ಚಿಗೆ ನೋಡಮ್ಮಂತಾನ್ರಿ. ಮತ್ತು ನೀವು ಕಂಡೀಷನ್ ಹಾಕಿದ್ರೆ ಗಿರಾಕ್ ಬರ್ತಾವನ್ರಿ. ಈಗಿನ ಕಾಲದಾಗ ಒನಪ ವಯ್ಯಾರದಿಂದ ಮೈ ಮುರಿದು ಕುಡಿದು ಹಾಡಿದ್ರೆ ಗಿರಾಕ್ ಬರ್ತಾವಲ್ಲೇ ಮಲ್ಲಿ ಗಿರಾಕ್ ಬರ್ತಾವೆ, ಇಲ್ಲಂದ್ರೆ ಬರುವುದೇ ಇಲ್ಲ. ಹಂಗಾದ್ರ ತಡ ಯಾಕ ಮಾಸ್ತರ? ಒಂದು ಪಾವು ಕನಸ ಮತ್ತೀನಿ ಚೂ ಕನಸಲ್ಲ, ಬರೀ ಪಾವು ಕನಸ್ಬೇಡ ಅಲ್ಲೋರು. ಹಂಗಾದ್ರ ಹೊಡಿಯಲ್ಲ ಎಗ್ ರೈಸ್. ಒಂದು ಮಸಾಲಾ ದೋಸೆ ಪಾರ್ಸಲ್. ಹುಡುಗಿಯಲ್ಲಿ ಸಿಗುತ್ತೆ ನಾಳೆ ಬಿಟ್ಟು ನಡೆದಿ ಎಲ್ಲಿ ಸಿಗ್ತಿ ಈಗ ಮುಂದೆ? ಇನ್ನ ಬೆಳತನ ಬಾಳ ಟೈಮ್ ಐತಿ. ಬೆಳಕ್ ಹರವತ್ತನ ಸಿಗ್ತೀನಿ ನನ್ ಜೊತೆ. ನಾ ಬಿಡುದೇ ತೋಡ್ ನಿನಗೆ ಬೆಳತನ. ಅಲ್ಲ ಏನ್ ಮಾಡ್ತಿ ಏನ್ ಮಾತಾಡ್ತಿ ಮಾಡ ದೋಸ್ತ, ನಿಂದ ಐತಿ ಇವತ್ತು ಟೈಮ್. ಬಿಟ್ಟಂದ್ರೆ ಕೇಳಿ ನಿನಗೆ ಇವತ್ತು ಆತ ದೋಸ್ತ, ನಿನಗ ಬಿದ್ದೈತಿ ನನಗ ಬಿದ್ದೈತಿ. ನೋಡ ಬಿದ್ರು ಅಷ್ಟ, ಏನಿದ್ರು ನಿಮ್ ಕೆಲಸ 5 ನಿಮಿಷ ಅಷ್ಟ. ಆದ್ರ ಒಂದು ಕಣ್ಣಿ ಹುಡುಗಿಯಲ್ಲಿ ಸಿಗುತ್ತೆ ಮಾತಾಡುವುದೈತಿ, ಹುಡುಗಿಯಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡುವುದೈತಿ.
ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೀನಿ. ಕಣ್ಣಿನೊಳಗ ಸುಳ್ಳಾದ ಪ್ರೀತಿ ಮನಸ್ಸಿನೊಳಗ ಮಲಿವಾದೈತಿ. ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೀನಿ. ಬೆಲೆಗೇನೋ ಹೆಬ್ಬೆನ್ ಪಡಕ್ಕೆ ಬರ್ತೀರೇನ? ಲಾ 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 ಲಾ. ಶಾಂದೇವ್ ಮಸ್ಗಿ ಮಾಸ್ತರ್ ಟೈಮ್ ಭಾಳ ಆಗೈತಿ ನಾನು ಇನ್ನು ಹೋಗಿ ಬರ್ತೀನಿ. ಬರ್ತಿ ಜರ ನೀನು ಹೋಗು, ನಾನು ಹೋಗ್ತೀನಿ. ಒಂದು ಜರ ಸ್ವಚ್ಛ ತೊಳ್ಕೊಂಬಾ. ಏನು ತೊಳ್ಕೊಂಬರೋದು? ಟಮಾಟೆ ಅಂಡೆ. ತೊಳ್ಕೊಂಬರಲ್ಲ ದೋಸ್ತ, ಹಂಗ ಬಾಯಾಗಿ ಇಟ್ಟು ಕಳಿಸ್ತೀನಿ. ಇಲ್ಲ ಒಂದು ಜರ ತೊಳ್ಕೊಂಬಾ, ನಾನು ಒಂದು ಜರ ಮಾಮಾಗೆ ಎಬ್ಬಸ್ಕೊಂಬರ್ತೀನಿ. ಹೋಯ್ ಬಾ ಅಂದ್ರೆ ಮೊದಲ ನಿಂದಾಗ ಚಳದಿಂದಾಗ ತೊಳ್ಕೊಂಬ. ಹಲ್ಲು ನೋಡ ಮಗನ, ನನಗೆ ತೊಳ್ಕೊಂಬ. ಹೌದಾ ಹೌಸ್ರ ನಮ್ಮವ್ವ ಈ ಮಲ್ಲನ ಮ್ಯಾಗ ಮನಸ್ಸಿಟ್ಟು ಕೈ ಕೊಟ್ಟು ಮುಗಿತು. ಸಜ್ಜಿ ಸುಗ್ಗಿ ವರ್ಷ ಅನ್ನೋದ್ರಾಗ ತೊಟ್ಟಿಲ್ ಕಡಿ ಜೋಳ ಹಾಳಿಕಂದ್ರ ಕನ್ನಡ ಸಲಿ ಮಸ್ತಾರ್ನಲ್ಲಿ ಮಲ್ಲಿ ಕನ್ನಡ ಸಲಿ ಮಸ್ತಾರ್ನೇ ಅಲ್ಲ. ದೇವರ ಅನುಗ್ರಹದಿಂದ ಎಷ್ಟೊಂದು ಸೌಖ್ಯದಿಂದ ಸಾಗಿದೆ ನಮ್ಮ ಸುಂದರವಾದ ಸಂಸಾರ. ಕೊಟ್ಟ ಮಾತಿನಂತೆ ನನ್ನ ತಮ್ಮಂದಿರು ಕರ್ಮದ ಕಾಯಕದಲ್ಲಿ ತೊಡಗಿಕೊಂಡಿದ್ರಿಂದಲೇ ನನ್ನ ಮನೆ ಸಂತೋಷ ಸಂಭ್ರಮದಿಂದ ಮುನ್ನುಗ್ಗುತ್ತದೆ. ನನ್ನ ಹೆಂಡತಿ ಮಡಿಲಿನಲ್ಲಿ ಮಕ್ಕಳ ಇಲ್ಲದಿದ್ದರೂ ಪ್ರಕಾಶರೇ ಮಕ್ಕಳೆಂದು ತಿಳಿದು ಕೈ ತುತ್ತಿನ ಅನ್ನವನ್ನು ಉಣಬಡಿಸಿ ದೊಡ್ಡವರನ್ನಾಗಿ ಮಾಡಿ ಒಳ್ಳೆಯ ನಡೆ ನುಡಿ ಕಲಿಸಿದ ನನ್ನ ಹೆಂಡತಿಯು ನಿಜವಾಗಲೂ ದೇವತೆ. ಜ್ಯೋತಿ ಪ್ರಕಾಶ್ ಇನ್ನೂ ಬಂದಿಲ್ಲವೇ? ಅವರು ಬೆಳಗ್ಗೆ ನೀರು ಹಾಸಲು ಹೋದರು, ಇನ್ನೂ ಯಾಕೋ ಬಂದಿಲ್ಲ. ಪ್ರಶಾಂತ್ BA ಪದವೀಧರ, ಎಲ್ಲ ಕಡೆ ಕೆಲಸಕ್ಕೆ ಅರ್ಜಿ ಹಾಕಿದ್ರು, ಎಲ್ಲೂ ಕೆಲಸ ಸಿಗದ ಕಾರಣ ಬರಿಗೈಯಲ್ಲಿ ಮನನೊಂದು ಬರ್ತಿದ್ದಾನೆ ರೀ. ನೋಡಿ, ಓದಿದ ನಿಮ್ಮ ತಮ್ಮನಿಗೆ ಯಾವುದಾದ್ರೂ ಕೆಲಸ ಹುಡುಕಿ ಕೊಡ್ತೀರೋ ಅಥವಾ ಹೀಗೆ ಸುತ್ತಾಡೋದೆ? ಏನೇದಿ ಜ್ಯೋತಿ, ವಿದ್ಯೆ ಅರಿತರು ನೌಕರಿ ಸಿಗುತ್ತಿಲ್ಲ ಎಂಬ ಕೊರಗು ಇದ್ದರು. ನಮ್ಮ ಜೊತೆ ನಗುತ್ತಾ ಇರುವ ನನ್ನ ತಮ್ಮ, ಅವನ ನೋವು ಏನು ಎಂಬುದು ನಾನು ಬಲ್ಲೆ ಜ್ಯೋತಿ. ರಾಜಕಾರಣಿಗಳ ಕೈಗೊಂಬೆಯಾಗಿ ನರ್ತಿಸಿ ಚೆಲುವೆಯಾದ ಕಾಂಚನ ಭ್ರಷ್ಟ ಅಧಿಕಾರಿಗಳ ಜೇಬು ಸೇರುತ್ತಿರುವಾಗ ಇಂಥ ಸಾಮಾನ್ಯ ಒಕ್ಕಲಿಗನ ತಮ್ಮನಿಗೆ ನೌಕರಿ ಸಿಗುವ ಭಾಗ್ಯ ಕನಸಿನ ಮಾತು ಜ್ಯೋತಿ. ಯಾಕ್ರಿ, ಯಾಕೋ ನಿಮ್ಮ ಮಾತು ಮೌನವಾಗ್ತಿದೆಯಲ್ಲ? ಅದು ಯಾವ ಸಂಶಯದ ಸುಳಗಾಳಿ ನಿಮ್ಮ ಮನೆಯಲ್ಲಿ ಮೂಡ್ತಿದೆ? ಯಾಕ್ರಿ, ನನ್ನ ಹತ್ರ ಹೇಳ್ಬಾರ್ದಾ? ಹುಚ್ಚಿ, ನಿನ್ನ ಮನಸ್ಸಿನಲ್ಲಿ ಮೂಡಿದ ಸಂಶಯದ ವಿಚಾರ ನಿನ್ನ ಎದುರಿಗೆ ಹೇಳದೆ ಮತ್ತಾರ ಎದುರಿಗೆ ಹೇಳಲಿ? ನೂರಾರು ದೇವರಿಗೆ ಹರಕೆ ಹೊತ್ತರೂ ಯಾವ ದೇವರ ಕೃಪೆ ನಮಗಾಗಲಿಲ್ಲ. ಬಂಜಿ ಎಂಬ ಶಬ್ದ ದೂರ ಆಗಲಿಲ್ಲ ಜ್ಯೋತಿ. ಮುಂದೆ ಮಕ್ಕಳಾಗದಿದ್ದರೆ ಮೈದುನರೇ ಮಕ್ಕಳೆಂದು ಜೋಪಾನ ಮಾಡಿ ನನ್ನ ತಮ್ಮಂದಿರು ಜೋಪಾನ ಮಾಡಬಹುದೇ? ಯಾಕ್ರಿ, ಯಾಕಿಂತ ಪ್ರಶ್ನೆ ನಿಮ್ಮ ಮನದಲ್ಲಿ ಮೂಡಿದೆ? ನೋಡಿ, ಅವರು ಸಣ್ಣ ವಯಸ್ಸಲ್ಲಿರಬೇಕಾದ್ರೆ ನಮ್ಮ ತೊಡೆ ಮೇಲೆ ಕೂರಿಸಿ ಲಾಲಿ ಆಡಿ ನಾವು ಅವ್ರಿಗೆ ಹಾಲು ಉಣಿಸಿದ್ದೀವಿ. ಅಂಥ ಮೈದುನರು ನಮಗೆ ಕೇಡು ಬಯಸೋಕೆ ಸಾಧ್ಯವಿಲ್ರಿ. ಜ್ಯೋತಿ, ಒಂದು ವೇಳೆ ಈ ಕಲಿಯುಗದ ಕಾಲ ಚಕ್ರದಲ್ಲಿ ಸುಳಿಯಲ್ಲಿ ಸಿಲುಕಿ ಏನು ಬಂದ್ರೆ ತಾಯಿ ಸತ್ತು ತಬ್ಬಲಿಗಳಾದ ಮೈದುರನ್ನ ಬೆಳೆಸಿ ದೊಡ್ಡವನಾಗಿ ಮಾಡುವ ಜವಾಬ್ದಾರಿ ನಮ್ಮ ಮೇಲಿತ್ತು. ಆ ಕಾರ್ಯವನ್ನ ನಾವು ಮಾಡಿದೆವು. ನೋಡಿ,
ಮಕ್ಕಳು ತೊಡೆ ಮೇಲೆ ಕೂತಾಗ ಮಲಮೂತ್ರ ಮಾಡಿದ್ರಂತ ಆ ತೊಡೆನ ಕತ್ತರಿಸೋಕ್ಕಾಗುತ್ತೆ? ಅದು ಅಲ್ಲದೆ ತಾಯಿ ತನ್ನ ಮಗುವಿಗೆ ಹಾಲು ಕೊಡುವಾಗ ಆ ಮಗು ಕಚ್ಚಿತಂತ ತಾಯಿ ಆ ಮಗುಗೆ ಹಾಲು ಕೊಡುವುದನ್ನೇ ನಿಲ್ಲಿಸ್ತಾಳೆ. ಅದರಂತೆ ಈ ರೈತ ಭೂಮಿ ತಾಯಿ ಮಡಲಿಗೆ ವಿವಿಧ ಧಾನ್ಯಗಳನ್ನು ಹಾಕಿದಾಗ ಆ ಬೆಲೆಯನ್ನು ಪಡೆದಾಗ ತಾಯಿ ಆ ಮಣ್ಣಿನ ಋಣ ಕೇಳ್ತಾಳೆ. ನೋಡಿ, ಅದರಂತೆ ನಾವು ಅವ್ರನ್ನ ಬೆಳೆಸಿ ದೊಡ್ಡವನ್ನಾಗಿ ಮಾಡಿದ್ದೀವಿ. ನಮ್ಮನ್ನು ರಕ್ಷಿಸುವ ಭಾರ ಅವರಿಗೆ ಬಿಟ್ಟಿದ್ದು ರೀ. ನಿನ್ನ ಮಾತಿಗೆ ಮೆಚ್ಚಿದೆ ಜ್ಯೋತಿ. ಇಂದಿನ ಕಲಿಕಾಲದಲ್ಲಿ ಆಸ್ತಿಗಾಗಿ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಸೋದರ ಸೋದರಿಯರು ಬಡಿದಾಡಿಕೊಂಡು ಕೋಟು ಮೆಟ್ಟು ಹತ್ತುವ ತಂತ್ರಜ್ಞಾನ ಯುಗದಲ್ಲಿ ಅಣ್ಣನ ಹೆಂಡತಿಯಾಗಿ ಬಂದು ಮೈದುನರೇ ಮಕ್ಕಳೆಂದು ಭಾವಿಸಿದ ನೀನು, ನಿನ್ನ ಹಿರಿದಾದ ಗುಣಗಳು ನಮ್ಮೆಲ್ಲರಿಗೂ ಆದರ್ಶವಾಗಲಿ ಜ್ಯೋತಿ. ಮೈದುನರ ಮೇಲೆ ಇಟ್ಟಿರುವ ಮಮತೆ ಭಾವನೆಯನ್ನು ನಿನ್ನ ಅಂತರಂಗದಲ್ಲಿ ಅಡಗಿಸಿದ ಭಾವನೆಯನ್ನು ಕೆಳಕಿದೇನೆ ಹೊರತು ನಿನ್ನ ಮನಸ್ಸು ನವಸಿಕಾಗಿಲ್ಲ. ವಿದ್ಯಾವಂತರಾದ ವಿಚಾರಶೀಲರಾದ ನನ್ನ ತಮ್ಮಂದಿರು ನನಗೂ ಎಂದಿಗೂ ಕೆಡಕು ಬಯಸುವುದಿಲ್ಲ ಜ್ಯೋತಿ. ನೋಡಿ, ಕರುಳು ಬಳ್ಳಿಯ ಸಂಬಂಧವನ್ನು ಕತ್ತರಿಸಿಕೊಂಡು ಅಣ್ಣ ಅತ್ತಿಗೆಯನ್ನು ತೊರೆದು ಅವರು ಬದುಕುವ ಶಕ್ತಿ, ಕೆಟ್ಟ ಬುದ್ಧಿ ನಮ್ಮ ಮೈದುನಿಗಿಲ್ಲ ರೀ. ಸುಮ್ಮನೆ ಇಂಥ ಮಾತುಗಳನ್ನೆಲ್ಲ ಬಿಟ್ಟು ಮೊದಲು ಊಟ ಮಾಡಿ ಆಮೇಲೆ ಹೊಲಕ್ಕೆ ಹೋಗಂತೆ ಬನ್ನಿ. ಜ್ಯೋತಿ, ಬಾಯಲ್ಲಿ ಏನ್ರಿ ನಗು ತುಂಬಿದ ದುಂಡು ಮುಖದ ನಿನ್ನ ಕೆಂಪು ತುಟಿಯಿಂದ ಒಂದು ಸೀಮುತ್ತು ನೀಡಬಾರ್ದೆ? ಆಹಾ, ಇಂಥ ಹುಡುಗಾಟಿಗೇನು ನೀವು ಕಮ್ಮಿ ಇಲ್ಲ. ಮುದ್ದಾದ ಮಡದಿಯನ್ನು ನನ್ನ ಹೃದಯದ ಪಿಂಜರದಲ್ಲಿ ಇಟ್ಟು ಪ್ರೀತಿಸಿವೆ, ಆರಾಧಿಸಿವೆ ಜ್ಯೋತಿ. ನಿನ್ನ ಮಧುರ ಕಂಠದಿಂದ ಒಂದು ಸುಂದರವಾದ ಗೀತೆ ಮೂಡಿ ಬರಲಿ. ನಾಳೆ ಬಿಟ್ಟು ಹೋಗ್ತೀಯಾ? ನಿನ್ನ ಚಿತ್ರಗಳಿಗೆ ನಾನು ಊಟ ಸಹಿತ ಮಾಡೋಂಗಿಲ್ಲ, ಹೊಲಕ್ಕೆ ಹೋಗಂಗಿಲ್ಲ.
ಬರ್ತೀನಂತ ನನ್ನ ಪ್ರಿಯತಮ ಇಷ್ಟೊತ್ತಾದರೂ ಏಕೆ ಬರಲಿಲ್ಲ? ಬೆಂಗಳೂರಿಗೆ ಹೋಗ್ತೀನಂತ ಹೇಳಿದರು, ಇನ್ನೂ ಅಲ್ಲಿಂದ ಬಂದಿಲ್ಲವೇ? ಇಲ್ಲ, ಅವರಿಗೆ ಒಂದು ಕ್ಷಣ ಕೂಡ ನನ್ನನ್ನು ನೋಡಲು ಇರಲು ಸಾಧ್ಯವಿಲ್ಲ. ನಮ್ಮ ಕಾಲೇಜಿನ ಪ್ರೀತಿ ಇಲ್ಲಿವರೆಗೂ ಶಾಶ್ವತವಾಗಿರಲು ಅವರೇ ಕಾರಣ. ಇಷ್ಟೊತ್ತಾದರೂ ಇವರು ಏಕೆ ಬರಲಿಲ್ಲ? ನಾನು ಮನೆಯಲ್ಲಿ ನನ್ನ ಗೆಳತಿಗೆ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿದ್ದೇನೆ. ನಾನು ಬಂದು 2 ಗಂಟೆ ಆಯಿತು. ನಾಳೆ ಇವರನ್ನು ಮೀಟ್ ಮಾಡಿದ್ರೆ ಆಯಿತು. ಈಗ ನಾನು ಹೋಗ್ತೇನೆ ಇಲ್ಲಿಂದ. ಹಲೋ ಮಂಜುಳಾ, ನೀವು ನನ್ನ ಜೊತೆ ಮಾತಾಡಬೇಡಿ. ಹೀಗಂದರೆ ಹೇಗೆ ಮಂಜುಳಾ? ನಿನ್ನನ್ನು ನೋಡಬೇಕೆಂದು ಆತುರದಿಂದ ಬರುವ ಮಧ್ಯದಲ್ಲಿ ದಾರಿಯಲ್ಲಿ ಅಪಘಾತವಾಗಿ ಜೀವ ಮರಣದ ಬಗ್ಗೆ ಹೋರಾಟ ಮಾಡುವ ವ್ಯಕ್ತಿಗಳನ್ನು ಆಸ್ಪತ್ರೆಗೆ ಸೇರಿಸಿ ಬರುವುದರಲ್ಲಿ ತುಂಬಾ ತಡವಾಯಿತು. ನೀನು ಹೇಳಿದ ಸ್ಥಳಕ್ಕೆ ನಾನು ಬರದೆ ಹೋದರೆ ಮಲ್ಲಿಗೆಯಂತೆ ಇರುವ ನಿನ್ನ ಕೆಟ್ಟ ಮುಖ ನನ್ನನ್ನು ಕಂಡು ಕಳೆದುಕೊಳ್ಳುತ್ತದೆ ಎಂದು ಚೆನ್ನಾಗಿ ಗೊತ್ತು. ತಪ್ಪು ನನ್ನಿಂದಾಗಿದೆ. ಇದೊಂದು ಸಾರಿ ಕ್ಷಮಿಸು. ಇನ್ನೊಂದು ಸರ ನಿನ್ನ ಮನಸ್ಸು ನೋಯಿಸದಂತೆ ನೋಡಿಕೊಳ್ಳುವೆ ಮಂಜುಳಾ. ಆ ಪ್ರೀತಿ ನಿಮಗೆ ನನ್ನ ಮೇಲಿದ್ರೆ ನೀವೇಕೆ ಇಷ್ಟೊಂದು ಲೇಟ್ ಮಾಡಿ ಬರ್ತಿದ್ರಿ? ನಿನ್ನ ಕಲ್ಪನೆ ತಪ್ಪಾಗಿದೆ ಮಂಜುಳಾ. ಪ್ರಾಣಕ್ಕಿಂತ ಪ್ರೀತಿನೇ ಹೆಚ್ಚೆಂದು ಈ ಪ್ರಿಯತಮಳ ಅಂತರಾತ್ಮದಲ್ಲಿ ಹೊರಹೊಮ್ಮುವ ಮಾತು ನನಗೆ ಅರ್ಥವಾಗದಿದ್ದರೆ ಹೇಗೆ? ದಿನ ನಿನ್ನನ್ನು ನೋಡದೆ ಹೋದರೆ ಜೀವನದಲ್ಲಿ ಏನೋ ಕಳೆದುಕೊಂಡು ಹುಚ್ಚನಾಗು ತಿರುಗುತ್ತಿದ್ದೇನೆ. ಇದರ ಮೇಲೆ ಅರ್ಥ ಮಾಡಿಕೋ, ನಾನು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ಎಷ್ಟಿದೆ ಎಂದು. ನಾನು ಅಷ್ಟೇ ವಿಶ್ವಕರ್ಮ, ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಹರಿಯುವ ನದಿ ಸಮುದ್ರ ಸೇರಲು ಹೇಗೆ ಆತುರ ಪಡುತ್ತೋ ಹಾಗೆ ನಾನು ಕೂಡ ನಿಮ್ಮನ್ನು ಸೇರಲು ತುಂಬ ಆತುರ ಪಡ್ತಾ ಇದ್ದೆ. ನಿಮ್ಮ ಜೊತೆ ಮದುವೆಯಾಗಿ ಹಕ್ಕಿಯಂತೆ ಹಾರಾಡಬೇಕಂತ ಆಸೆ, ನವಿಲಿನಂತೆ ನರ್ತಿಸಬೇಕೆಂಬ ಆಸೆ. ಒಟ್ಟಿನಲ್ಲಿ ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣ ಕೂಡಿರಲಾರೆ. ಆ ದೇವರಲ್ಲಿ ಯಾವಾಗಲೂ ನಿಮ್ಮ ಜೊತೆ ಸಂತೋಷವಾಗಿರ್ಬೇಕೆಂದೇ ಆ ದೇವರಲ್ಲಿ ಕೇಳ್ಕೊತಾ ಇದ್ದೇನೆ. ನೋಡಿ, ತಂದೆ ತಾಯಿಲ್ಲ ಅನಾಥರಾದ ನನ್ನನ್ನು ಯಾವುದೇ ಕಾರಣಕ್ಕಾದ್ರೂ ನೀವು ನನ್ನನ್ನು ಮರಿಬಾರ್ದು. ಮಂಜುಳಾ, ನಿನ್ನನ್ನು ಮರೆತರೆ ಆ ದೇವರು ಸಹ ಮೆಚ್ಚಲಾರನು. ನಿನ್ನನ್ನು ಮರೆತು ನಾನು ಬದುಕಿದರೆ ಎದ್ದು ಸತ್ತಂತೆ ಈ ಸಮಾಜದ ದೃಷ್ಟಿಯಲ್ಲಿ. ಮಂಜುಳಾ, ಬದುಕಿದರೆ ನಿನ್ನ ಜೊತೆ ಬದುಕಬೇಕೆಂದು ದೃಢ ನಿರ್ಧಾರ ಹೊಂದಿದ್ದೇನೆ. ಒಂದು ವೇಳೆ ನಾವಿಬ್ಬರು ದೂರಾಗುವ ಸಂದರ್ಭ ಬಂದರೆ ಸಾಯಬೇಕೆಂದುಕೊಂಡಿದ್ದೇನೆ. ನೋಡಿ, ನಿಮ್ಮಂತರ ಪ್ರೀತಿ ಸಿಕ್ಕಿದ್ದು ನಾನು 7 ಜನ್ಮದ ಪುಣ್ಯ ಇದ್ದಂತೆ. ನೋಡಿ ವಿಶ್ವಕರ್ಮ, ಎಷ್ಟು ದಿನ ಅಂತ ಈ ರೀತಿ ಕದ್ದು ಮುಚ್ಚಿ ಪ್ರೀತಿ ಮಾಡೋದು? ಆದಷ್ಟು ಬೇಗ ಮದುವೆ. ಮದುವೆಯ ಚಿಂತೆ ನಿನಗೆ ಏಕೆ ಮಂಜುಳಾ? ನಾನು ಬೇಗನೆ ಮದುವೆ ಮಾಡಿಕೊಳ್ಳಬೇಕೆನ್ನುವ ಸಾಕಷ್ಟು ಹಂಬಲವಿದೆ. ಆದರೆ ನಾನು ಹೇಳಿದಂತೆ ನೀನು ನಡೆದುಕೊಂಡರೆ ಮಾತ್ರ ಅತಿ ಶೀಘ್ರದಲ್ಲಿ ನಮ್ಮಿಬ್ಬರ ಮದುವೆಯಾಗುವುದರಲ್ಲಿ ಸಂದೇಹವೇ ಇಲ್ಲ. ನೋಡಿ, ನೀವೇ ನನ್ನ ಸರ್ವಸ್ವ ಎಂದು ನಂಬಿಕೊಂಡಿದ್ದೇನೆ. ಅಂದ ಮೇಲೆ ನಿಮ್ಮ ಒಂದು ಮಾತಕ್ಕೆ 1000 ಮಾತನ್ನಾದರೂ ಹೇಳಿ ನಾನು ನಡೆಸಿಕೊಡುತ್ತೇನೆ. ಮಂಜುಳಾ, ಎಂದಿದ್ದರೂ ನಾವು ಇಬ್ಬರು ಪ್ರೇಮಿಗಳು, ಪ್ರೀತಿಯ ಹಕ್ಕಿಗಳು. ಇಂದಲ್ಲ ನಾಳೆ ನಾನೇ ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಗಂಡು. ಆದರೆ ಎಂಬ ಮಾತನ್ನು ಅರ್ಧಕ್ಕೆ ಏಕೆ ನಿಲ್ಲಿಸಿದ್ರಿ? ಈ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ನನಗೇಕೋ ಭಯವಾಗ್ತಾ ಇದೆ. ಭಯಪಡುವ ಕಾರಣ ಏನೂ ಇಲ್ಲ ಮಂಜುಳಾ. ನಾವಿಬ್ಬರು ಯಾರ ಅಂಜಿಕೆಯಿಲ್ಲದೆ ಬದುಕಬೇಕೆಂದರೆ ನಮ್ಮ ಪ್ರೀತಿಗೋಸ್ಕರ ಒಂದೇ ಒಂದು ಚಿಕ್ಕ ನಾಟಕವಾಗಿದ್ದರೆ ಸಾಕು. ಮಂಜುಳಾ, 1000 ವರ್ಷ ಸುಖದ ಸುಪ್ಪತ್ತಿಗೆಯಲ್ಲಿ, ಚಂದದ ಅರಮನೆಯಲ್ಲಿ ಚಿನ್ನದ ಗೊಂಬೆಯಾಗಿ
ತೂಗು ಮಂಚದ ಮೇಲೆ ನಿನ್ನ ಪ್ರಿಯಕರನ ಜೊತೆ ತೂಗು ಉಯ್ಯಾಲೆ ಹಾಡಬಹುದು. ಆದರೆ ಅದಕ್ಕೆ ನಾನೊಂದು ಉಪಾಯ ಹುಡುಕಿರುವೆನು. ನಿಮ್ಮ ಉಪಾಯದಲ್ಲಿ ನನಗೆ ಯಾವ ಅಪಾಯ ಬರುವುದಿಲ್ಲ ಎಂದು ನನಗೆ ಮಾತು ಕೊಡ್ತೀರಾ? ಹೆತ್ತವರ ಮೇಲೆ ಆಣಿ ಮಾಡಿ ಹೇಳಿವೆ ಮಂಜಳ, ನನ್ನ ಮಾತಿನಲ್ಲಿ ಮೋಸವಿಲ್ಲ. ನನ್ನ ಕನಸಿನ ಆಸೆ ಈಡೇರಿವರೆಗೂ ನೀನು ಪ್ರಕಾಶನ ವರದಿಯಾಗಿ ಅವನ ಮನೆ ಸೇರಬೇಕು. ಹೊಂದಿದ್ದ ಅಣ್ಣ ತಮ್ಮಂದಿರ ಮನಸ್ಸವನ್ನು ಚಿತ್ರಗೊಳಿಸಿ ಮನಬಂದು ದಾರಿ ಊರು ಮಾಡಿ ಬಂದು ಸೇರು ನೀನು ನನ್ನನ್ನು. ಆವಾಗ ಸಂತೋಷದಿಂದ ನಿನ್ನನ್ನು ಮದುವೆಯಾಗಿ ಮಾರಾಣಿಯಂತೆ ನೋಡಿಕೊಳ್ಳುವೆನು. ಇದು ಆ ಶಿವಲಿಂಗೇಶ್ವರ ಮತ್ತು ಈ ಪೀರ ಸಾಹಿಬ ಅವರ ಆಣಿ ಮಾಡಿ ಹೇಳುವೆನು. ನಾನು ಕೊಟ್ಟ ಮಾತು ಸತ್ಯ. ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ನೀವು ಮಾತು ಕೊಟ್ಟರೆ ಅಂದ ಮೇಲೆ ಆ ಮಾತಿನಂತೆ ನಡೆದುಕೊಳ್ಳುವ ಶಕ್ತಿ ಕೂಡ ನಿಮ್ಮಲ್ಲಿದೆ. ನೋಡಿ, ಆದಷ್ಟು ಬೇಗ ಅವನ ಮನೆ ಸರ್ವನಾಶ ಮಾಡಿ ನಿಮ್ಮ ಮನೆ ಅರಮನೆಗೆ ಮಹಾರಾಣಿಯಾಗಿ ಬರುತ್ತೇನೆ. ಮಂಜಳ, ಅಂತರಂಗದಲ್ಲಿ ನಾವಿಬ್ಬರು ಪ್ರೇಮಿಗಳು ಮತ್ತು ಜೋಡಿಯ ಹಕ್ಕಿಗಳು. ಈ ಬಣ್ಣದಲ್ಲಿ ನೀನು ತಂಗಿ, ನಾನು ಅಣ್ಣ ಎಂದು ತಿಳಿದುಕೊಂಡರೆ ಸಾಕು. ಮಂಜಳ, ಇಂದಿನಿಂದ ಸೃಷ್ಟಿಸು ಈ ನಾಟಕದ ಸನ್ನಿವೇಶ. ನೀನು ಸೂತ್ರಧಾರಿ, ಆ ಪ್ರಕಾಶ್ ಪಾತ್ರಧಾರಿ. ನಾನು ಪ್ರಕಾಶ್ ಒಂದೇ ಕಾಲೇಜಿನಲ್ಲಿ ಹೋಗಿದ್ದೆವು. ಆದ್ರೂ ಕೂಡ ನಮಗೆ ಪರಿಚಯ ಇತ್ತು. ಇಲ್ಲಿಯವರೆಗೂ ನಾನು ಅವನ ಜೊತೆ ಒಂದಿನ ಕೂಡ ಮಾತಾಡಿಲ್ಲ. ಆದರೆ ಇಂದು ನನ್ನ ಬಾಹು ಬಂಧನದಲ್ಲಿ ನಿಮಗೋಸ್ಕರ ಅವನನ್ನು ಬೆಳೆಸ್ಕೊಳ್ಬೇಕಾದ್ರೆ ಅವನ ಜೊತೆ ಮಾತಾಡಿ ಅವನನ್ನು ನಾನು ಬಿಗದಪ್ಪಿಗೆಯಲ್ಲಿ ಬಂಧಿಸ್ಕೊಳ್ಳುತ್ತೇನೆ. ನೋಡಿ, ನಾನು ಬಂದು ಬಹಳ ಹೊತ್ತಾಯ್ತು. ನಾನು ಹೋಗಿ ಬರಲೇ? ಬಾಯ್. ನಿಲ್ಲು ಮಂಜಳ, ಗುಡುಲು ಸಿಡುಲು ಅರ್ಪಡಿಸಿ ಮಳಿ ಬಾರದಿದ್ದರೆ ಹೇಗೆ? ತಂಪಾದ ಗಾಳಿಯಲ್ಲಿ ಇಂಪಾದ ಕೋಗಿಲೆ ಗೀತೆ ಹಾಡಿದಂತೆ ಈ ನನ್ನ ಭಾರವಾದ ಮನಕ್ಕೆ ದನಿ ಹಿಂಗಿಸಲು ನಿನ್ನ ಕೆನ್ನೆಯಿಂದ ಒಂದೇ ಒಂದು ಮುತ್ತು ಕೂಡ ಬಾರದೆ. ಯಾಕೋ ಎಂದು ಕವಿಗಳಂತೆ ನನ್ನನ್ನು ತುಂಬ ವರ್ಣಿಸ್ತಾ ಇದ್ರಲ್ಲ, ನಾನೇನೋ ಊರ್ವಶಿ ಅಲ್ಲ. ಮಂಜುಳ, ರಂಬೆ ಮೇನಕೆ ಊರ್ವಶಿ ಅವರು ಈ ನಿನ್ನ ಸೌಂದರ್ಯದ ಮುಂದೆ ಒಂದು ದೃಢಕ್ಕೆ ಸಮಾನ. ನಿನ್ನನ್ನು ತಿದ್ದಿ ತಿಳಿದ ಆ ಬ್ರಹ್ಮ ಕಲ್ಪಲೋಕದ ಕಾವ್ಯಗಳಿಂದ ನಿನ್ನನ್ನು ಸೃಷ್ಟಿ ಮಾಡಿದನು. ಸೃಷ್ಟಿ ಮಾಡಿ ಈ ಭೂಮಿಗೆ ಬಿಟ್ಟಿದ್ದನೆಂದರೆ ನನ್ನ ಈ ವಿಶ್ವಕರ್ಮನ ಕೈಯಲ್ಲಿ ನೀನು ಸಿಗಬೇಕಾದರೆ ನಿನ್ನ ಪುಣ್ಯವೋ ಅಥವಾ ನನ್ನ ಭಾಗ್ಯವೋ ಆ ವೀರಲಿಂಗೇಶ್ವರನಿಗೆ ಗೊತ್ತು. ಮಂಜುಳ, ನಿಜವಾಗ್ಲೂ ಯಾಕೋ ಎಂದು ನೀವು ತುಂಬ ತುಂಟಾಟ ಮಾಡ್ತಾ ಇದ್ದೀರಾ. ಮಂಜುಳ, ಯಾವತ್ತೂ ನಾನು ಹೀಗೆ ಪ್ರೇಮಿಗಳ ಚೆಲ್ಲಾಟ, ನಮ್ಮಿಬ್ಬರ ಪ್ರೇಮದ ಆಟ. ಬಾ ಮಂಜುಳ, ಈ ನಿನ್ನ ಸಿಹಿಯಾದ ಕೆನ್ನೆಯಿಂದ ನನ್ನ ನಿನಗೆ ಮುತ್ತು ಕೊಡುವೆ ಯಾಚಿನ. ಪ್ರೀತಿಯ
ನನಗೆ ಟೈಮ್ ಆಗಿದೆ, ನಾನು ನಿನಗೆ ಹೋಗಿ ಬರ್ತೀನಿ. ಬಾಯ್ ಬಾಯ್. ವಿಶ್ವಕರ್ಮನ ಗತ್ತು. ಮಾತು ಕೊಟ್ಟ ಮಾತ್ರಕ್ಕೆ ಮರುಳಾದ ಮಾಹಿನಿ ನೀನು. ನನ್ನನ್ನು ಮದುವೆ ಆಗುತ್ತೀನೆಂದು ನನ್ನ ಬಳಿಗೆ ಎಳೆದುಕೊಂಡ ಏಕೆ ಗೊತ್ತಾ? ಅಂದು ನಾನೇ ಸತಿ ಸಾವಿತ್ರಿ ಎಂದು ಚಂಬ ಕೊಚ್ಚಿಕೊಳ್ಳುವ ಹಣ್ಣಿನ ಕರ್ಮವನ್ನೇ ಇಳಿಸದಿದ್ದರೆ ನನ್ನ ಹೆಸರು ಹತ್ತೂರಿನ ಒಡೆಯ ವಿಶ್ವಕರ್ಮನೇ ಅಲ್ಲ. ಚಿನಾಲಿ ಹೆಣ್ಣೆ, ನಿನ್ನನ್ನು ಪ್ರೀತಿಸುವ ನಾಟಕ ಮಾಡಿ ನಿನ್ನನ್ನು ನನ್ನ ಬಲಿಗೆ ಹಾಕಿಕೊಂಡು ಅವರ ಸಂಸಾರವನ್ನೇ ಛಿದ್ರಿ ಮಾಡಿಸಿಕೊಳ್ಳುವುದೇಕೆ ಗೊತ್ತಾ? ಈಗ ಹೇಳುತ್ತೇನೆ ಕೇಳೋ. ಸೂರಜ್ ಕಾ ನಿಕಲ್ತಾ ಹೈ दिन की एक ही एक बात, सूरज का निकलता है दिन की एक ही एक बात. ज्योति से प्यार करता हूँ दिन का 2000 बार.